ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರ್ತಕ್ಕಂಥ ಅಂದರೆ 10th ಜೂನ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ನೋಡೋಕ್ಕಿಂತವೂ ಮುಂಚೆ ನಿಮಗೆ ಒಂದು ಮಾಹಿತಿ ಅಥವಾ ಎರಡು ಮಾಹಿತಿ ಹೇಳೋದೇನು ಅಂದರೆ, ನಿಮಗೆ ಒಂದನೇ ಮಾಹಿತಿ, ಈ ಕಂಪ್ಯೂಟರ್ನ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಈ ಕಂಪ್ಯೂಟರ್ ಮೇಲೆ ನೋಡ್ಕೊಂಡು ಹೋಗಿ, ಯಾಕೆ ಅಂದರೆ ಈ ಕಂಪ್ಯೂಟರ್ ಮೇಲೆ ನಿಮಗೆ ಹೇಳ್ತಾ ಇದೆ ಪ್ರತಿ ಶಿಫ್ಟಲ್ಲೂ 2 ಕ್ವಶನ್ ಬರ್ತಾ ಇದ್ದಾವೆ ಅಂತ. ಬಟ್ ನಿನ್ನೆ ಹಿಡಿದು ನೋಡಿದರೆ ಈ 9th ಜೂನ್ ಮತ್ತು ಈ 10th ಇವತ್ತಿನವರೆಗೂ ಏನಿದ್ದಾವೆ ಅಂದರೆ 2 ಅಲ್ಲ ಪ್ರಶ್ನೆಗಳು, 4-5 ಪ್ರಶ್ನೆಗಳು ಈ ಕಂಪ್ಯೂಟರ್ ಮೇಲೇ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಏನಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ ಏನು ಅಂದರೆ ಈ ಶಾರ್ಟ್ ಕೀಸ್ಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಬೇರೆ ಏನಾದರೂ ಕೇಳಿದ್ರೆ ಸ್ವಲ್ಪ ಟಫ್ ಅಂತ ನಾವು ಹೇಳ್ಬಹುದು, ಲೈಕ್ ಇವಾಗ ಗ್ರೂಪ್ ಸಿ ಎಲ್ಲ ಕೇಳ್ತಾನಲ್ವಾ, ಸೊ ಆ ರೀತಿ ಏನಾದರೂ ಹೇಳಿದ್ರೆ ಟಫ್ ಅಂತ ಹೇಳ್ಬೋದು ಈ ಕಂಪ್ಯೂಟರ್ ಕ್ವಶನ್ಗಳೆಲ್ಲವೂ ಕೂಡ. ಬಟ್ ಇಲ್ಲಿ ಅಷ್ಟು ಟಫ್ ಆಗಿ ಏನು ಕೇಳ್ತಾ ಇಲ್ಲ, ಎಲ್ಲ ಶಾರ್ಟ್ ಕೀಗಳ ಮೇಲೇ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಿಮಗೆ ಈ ಶಾರ್ಟ್ ಕೀಗಳ ಮೇಲೆ ಒಂದು 3 ಫೋಟೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ, ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ಓಕೆ, ಅದನ್ನು ನೋಡಿಕೊಂಡು ಜಸ್ಟ್ ನೋಡ್ಕೋಬೇಡಿ, 1-2 ಸರಿ ಬರುತ್ತೆಗಿರಿ, ಸರಿನಾ? ಸೊ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಕ್ಕೆ ಇಷ್ಟ ಇರಲಿಲ್ಲ ಅಂದರೂ ಓಕೆ, ಜಸ್ಟ್ ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲ ನಿಮ್ಮ ಗ್ಯಾಲರಿಯಲ್ಲಿ ಬಂದು ಬೀಳ್ತವೆ ಫೋಟೋಗಳು, ಅಥವಾ ಒಂದು PDF ಹಾಕಿದ್ದೀನಿ ಒಂದು 2-3 ದಿನಗಳ ಹಿಂದೆ, ಆ PDF ಅನ್ನಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇಫ್ ನಿಮಗೆ ಎರಡೂ ಕೂಡ ಕಂಫರ್ಟ್ ಆಗಲಿಲ್ಲ ಅಂದರೆ ಏನಿಲ್ಲ, ಗೂಗಲಲ್ಲಿ ಮಾಡಿದ್ರೆ ನಿಮಗೆ ಸ್ವಲ್ಪ ನೀಟಾಗಿರೋದನ್ನು ಯಾವುದಾದ್ರೂ ಒಂದು ಹುಡುಕಿ, ಆ ಹುಡುಕಿರೋದನ್ನು ಒಂದ್ಸರಿ ನೀಟಾಗಿ ಬರ್ಕೊಂಡ್ಬಿಡಿ, ಸರಿನಾ? ಸೊ ಏನಿಲ್ಲ, ನಿಮಗೆ ಭಾಳ ಅಂದರೆ ಭಾಳ ಕಡಿಮೆ ಇದ್ದಾವೆ ಶಾರ್ಟ್ ಕೀಸ್ಗಳೆಲ್ಲವೂ ಕೂಡ, ಸರಿಯಾ? ಸೊ ಅಂದರೆ 4-5 ಅಂತ ಅಲ್ಲ, ಬಟ್ ಏನೋ ಕಡಿಮೆ ಇದಾವೆ. ಇವಾಗ ಕಂಟ್ರೋಲ್ ಜೊತೆ ತೊಗೊಂಡ್ರೆ ನೀವು ಕಂಟ್ರೋಲ್ A to Z ಅಷ್ಟೇ ಇದಾವೆ. ಅದಾದ ನಂತರ ಅಲ್ಟ್ ಜೊತೆ ತೊಗೊಳ್ಳಿ, ಅದು ನಿಮಗೆ ಅಷ್ಟೇ ಬರುತ್ತೆ, A to Z ಅಷ್ಟೇ ಬರುತ್ತೆ. ಹಾಗೆ ಅಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಅಂತ ಕೆಲವು ಕೀಗಳು ಬರ್ತವೆ. ಹಾಗೆ F ಇಂದ F12 ವರೆಗೂ, ಈ F12 ವರೆಗೂ ಏನಿದಾವಲ್ವಾ, ಈ ಕೀಸ್ಗಳ ಸಮ ಫೀಚರ್ಸ್ ಇದೆ. ಸೊ ಇದನ್ನು ನೋಡ್ಕೊಂಬಿಡಿ, ಅಷ್ಟೇ ಸಿಂಪಲ್ ಆಗಿದೆ. ಹಾಗೆ ಎರಡನೇ ಮಾಹಿತಿ ಏನು ಅಂದರೆ, ಕೆಲವೊಬ್ಬರಿಗೆ ಇದು ಸ್ಪೀಡ್ ಆಗ್ತಾ ಇರುತ್ತೆ, ಕೆಲವೊಬ್ಬರಿಗೆ ಹೇಗೆ ಅಂತಂದರೆ ಈ ವಿಡಿಯೋಸ್ ಎಲ್ಲ ಸ್ವಲ್ಪ ಟಚ್ ಇರಲ್ಲ, ಮೀನ್ಸ್ ನಿಧಾನವಾಗಿ ಕೇಳಿದ್ರೆ ಅವರಿಗೆ ಸ್ವಲ್ಪ ಹೋಗುತ್ತೆ. ಸೊ ಅದು ಪ್ರಾಬ್ಲಮ್ ಅಲ್ಲ, ಅದು ಅದೇನಿಲ್ಲ. ಅಲ್ಲಿ ಜಸ್ಟ್ ಒಂದು ಯೂಟ್ಯೂಬ್ ಫೀಚರ್ ಇದೆ, ಈ ಟಾಪ್ ರೈಟ್ ಸೈಡ್ ಟಾಪಲ್ಲಿ ಏನು ಒಂದು ಯೂಟ್ಯೂಬ್ ಫೀಚರ್ ಇದೆ, ಏನು ಅಂದರೆ ಸ್ಪೀಡ್ ಫೀಚರ್ ಅಂತ ಕೊಟ್ಟಿರ್ತಾನೆ. ಆ ಸ್ಪೀಡ್ ಫೀಚರಲ್ಲಿ ನಾನು ಹೇಳ್ತಾ ಇರೋದು ಇವಾಗ 1x ಅಲ್ಲಿ ಇರುತ್ತೆ. ನೀವು ಏನಾದರೂ ನಿಮಗೆ ಕಡಿಮೆ ನಿಧಾನವಾಗಿ ಕೇಳಬೇಕು ಅಂತ ಇದ್ದರೆ 0.9x ಅಲ್ಲಿ ಅಥವಾ 0.85x ಅಲ್ಲಿ ಇಟ್ಕೊಂಡು ನೋಡಿ. ಇಫ್ ಏನಾದರೂ ನಾನು ಹೇಳೋದು ನಿಜವಾಗ್ಲೂ ನಿಮಗೆ ನಿಧಾನವಾಗಿ ಅನಿಸ್ತಿದ್ರೆ ಏನಿಲ್ಲ, 1.5x ಅಲ್ಲಿ ಇಲ್ಲ ಅಂತಂದರೆ 2x ಅಲ್ಲಿ ಇಟ್ಕೊಂಡು ನೋಡಿ, ನನಗೇನು ಪ್ರಾಬ್ಲಮ್ ಇಲ್ಲ, ಸರಿನಾ? ಸೊ ನೀವು ಜಾಸ್ತಿ ಇದು ಕಡಿಮೆ ನೋಡಿಕೊಂಡ್ರೆ ಅತಿ ಹೆಚ್ಚು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾ ಇರ್ತೀರಾ ಮೀನ್ಸ್ ಸ್ಪೀಡ್ ಆಗ್ತಿದೆ ಸ್ವಲ್ಪ ನಿಧಾನ ಮಾಡಿ ಅಂತ, ಏನಂದರೆ ನಾನು ಟೈಮ್ ಸೇವ್ ಮಾಡೋಕ್ಕೆ ಹೇಳ್ತಾ ಇರ್ತೀನಿ. ನೋಡಿ ಇವಾಗ ಇಷ್ಟು ಹೇಳೋಕ್ಕೆ 2 ನಿಮಿಷ ಟೈಮ್ ವೇಸ್ಟ್ ಆಯಿತು, ಸರಿಯಾ? ಸೊ ಇಷ್ಟು ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ ಅಂದರೆ, ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ಯಾವ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ದಾನೆ. ಏನು ಅಂದರೆ, ಇನ್ ವಿಚ್ ಆರ್ಟಿಕಲ್ ಹ್ಯೂಮನ್ ಟ್ರಾಫಿಕಿಂಗ್ ಮೆನ್ಷನ್ಡ್ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಮಾನವ ಕಳ್ಳ ಸಾಗಾಣಿಕೆ ಇದೆ ಅಲ್ವಾ, ಇದು ಯಾವ ಒಂದು ವಿಧಿಯಲ್ಲಿ, ಯಾವ ಭಾರತ ಸಂವಿಧಾನದ ಯಾವ ಒಂದು ವಿಧಿಯಲ್ಲಿ ಹೇಳಲಾಗಿದೆ ಅಂತ. ವಿಧಿ 23, ವಿಧಿ 24, ವಿಧಿ 25 ಮತ್ತು ವಿಧಿ 21 ಅಂತ ಆಪ್ಷನ್ ಇದಾವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದರೆ ವಿಧಿ 23 ಆಗುತ್ತೆ. ಯಾವುದು? ಈ ಮಾನವ ಕಳ್ಳ ಸಾಗಾಣಿಕೆಯ ಬಗ್ಗೆ ಹೇಳುವ ಒಂದು ವಿಧಿ ಯಾವುದು ಅಂದರೆ ಈ 23ನೇ ವಿಧಿ. ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಏನು? ಇವಾಗ ನಾನು ಸುಮ್ಮನೆ ಇಲ್ಲಿ ಒಂದು ಕ್ಲಾಸ್ ಹೇಳ್ತಾ ಇದ್ದೀನಿ, ನಿಮಗೆ ಕುಂತಿದ್ದೀನಿ, ಯಾರೋ ಒಂದಿಬ್ರು ಬರ್ತಾರೆ, ಬಂದು ನನ್ನ ಕಿಡ್ನಾಪ್ ಮಾಡ್ಕೊಂಡು ಒಯ್ದು ಮಾರಿಬಿಡ್ತಾರೆ ಎಲ್ಲೋ, ಸರಿನಾ? ನಾನೇನು ಅಲ್ಲಿ ಯೂಸ್ ಆಗ್ತೀನೋ ಇಲ್ವೋ ಸೆಕೆಂಡ್ರಿ ಅದು, ಬಟ್ ಇಲ್ಲಾಂದರೆ ನನ್ನ ಆರ್ಗನ್ಸ್ ಆದರೂ ತಗೊಳ್ತಾರೆ, ಸರಿನಾ? ಸೊ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಮಾನವ ಕಳ್ಳ ಸಾಗಾಣಿಕೆ ಅಂತ ಕರಿತೀವಿ. ನನ್ನನ್ನು ಗೊತ್ತಿರಲಾರ್ದೆ ಮಾರಿಬಿಡೋದು, ನನ್ನನ್ನು ಒಯ್ದು, ಸರಿನಾ? ನನ್ನನ್ನು, ಚಿಕ್ಕ ಮಗುನ ಅಥವಾ ಇಲ್ಲ ಅಂತಂದರೆ ಮಹಿಳೆಯರನ್ನು, ಸೊ ಈ ರೀತಿಯ ಮಾರುವುದನ್ನು ಈ ಮಾನವ ಕಳ್ಳ ಸಾಗಾಣಿಕೆ ಅಂದರೆ ಎಲ್ಲರೂ ಕೂಡ ಬಂದರು, ಸರಿನಾ? ಸೊ ಆ ರೀತಿ ಮಾಡೋದನ್ನು ನಿಷೇಧ ಹೇರ್ತದೆ, ಮಾಡು ಅಂತ ಹೇಳಲ್ಲ, ನಿಷೇಧ ಮಾಡ್ತೀನಿ ಅಂತ ಹೇಳ್ತದೆ. ಯಾವುದು? 23ನೇ ವಿಧಿ, ಸರಿನಾ? ಹಾಗೆ ಜೀತ ಪದ್ಧತಿ ಅಂತ ಬರುತ್ತೆ ಅಲ್ವಾ, ಈ ಜೀತ ಪದ್ಧತಿಯ ಬಗ್ಗೆ ಹೇಳುವ ಒಂದು ವಿಧಿ ಕೂಡ ಇದೇ 23ನೇ ವಿಧಿ. ಜೀತ ಪದ್ಧತಿ ಮತ್ತೆ ಬೇರೆ ಎಲ್ಲೂ ಕೂಡ ಇಲ್ಲ, ಇದೇ 23ನೇ ವಿಧಿಯಲ್ಲೇ ಹೇಳಲಾಗಿದೆ. ಯಾವುದು? ಜೀತ ಪದ್ಧತಿ. ಇವಾಗ ನಿನಗೆ ಒಂದು ಸಮ್ ಅಮೌಂಟ್ ಕೊಡ್ತೀನಿ, 1 lakh ಕೊಡ್ತೀನಿ, ನೀನು ಬಂದು 1 ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ದುಡಿ, ಆಯಿತಾ? ಅದಾದ ನಂತರ ನನ್ನ ಒಂದು ಜಮೀನಿನಲ್ಲಿ ದುಡಿ, ಇದು ಹೇಳೋದು ಏನಿದೆ ಅಲ್ವಾ, ಸೊ ಇದು ಏನಾಗುತ್ತೆ? ಜೀತ ಪದ್ಧತಿ ಅಂತ ಆಗುತ್ತೆ. ಸೊ ಇದು ನಾವು ಜನರಲ್ ಭಾಷೆ ಒಳಗೆ ಜೀತ ಪದ್ಧತಿ ಅಂತ ಹೇಳ್ತೀವಿ. ಇಲ್ಲಿ ಬೆಂಗಳೂರಲ್ಲೆಲ್ಲ ಕೂಡ ನೋಡಿದ್ರೆ ಇಂಡಸ್ಟ್ರಿಯಲ್ಲೆಲ್ಲ ಜೀತ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಗಿಗ್ ಕಾರ್ಮಿಕರ್ಸು, ಸರಿನಾ? ಬ್ಲೂ ಕಾಲರ್ ವರ್ಕರ್ಸ್, ಸರಿನಾ? ಇದು ಕೂಡ ನಿಮಗೆ ಗೊತ್ತಿರಲಿ, ಇದಕ್ಕೆ ಗೌರ್ಮೆಂಟ್ ಏನು ಕೂಡ ಮಾಡುವುದಿಲ್ಲ ಏನೋ. ಆ್ಯಂಡ್ ದೆನ್ ನೆಕ್ಸ್ಟ್ 24ನೇ ವಿಧಿ ಏನಿದೆ ಅಂದರೆ ಈ ಮಕ್ಕಳ ದುಡಿಮೆಯನ್ನು ನಿಷೇಧ ಮಾಡ್ತದೆ. ಈ ಮಕ್ಕಳೇನು ದುಡಿತಾರಲ್ವಾ, ಈ 6ರಿಂದ 14 ವರ್ಷದ ಮಕ್ಕಳು ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು, ಮೀನ್ಸ್ ಟೋಟಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಏನು ದುಡಿತಾರಲ್ವಾ, ಆ ಒಂದು ಮಕ್ಕಳ ದುಡಿಮೆಯ ಬಗ್ಗೆ ಹೇಳ್ತದೆ. ದುಡಿಬಾರ್ದು, ಅವರಿಗೆ ದುಡಿಸ್ಲಿಕ್ಕೆ ನೀವು ಹಚ್ಚಬಾರ್ದು ಅಂತ ಹೇಳ್ತದೆ. ಯಾವುದು? 24ನೇ ವಿಧಿ ಅನ್ನೋದು. ಹಾಗೆ 25ನೇ ವಿಧಿ ಏನು ಹೇಳ್ತದೆ ಅಂತಂದರೆ ಧರ್ಮದ ಬಗ್ಗೆ ಹೇಳುತ್ತೆ. ನಿನಗೆ ಯಾವ ಧರ್ಮ ಇಷ್ಟ ಆಗುತ್ತೆ ಅಲ್ವಾ, ಆ ಧರ್ಮವನ್ನು ನೀನು ಚೂಸ್ ಮಾಡ್ಕೋಬಹುದು ಅಂತ ಹೇಳುತ್ತೆ.
ಯಾವುದು 25ನೇ ವಿಧಿ. ಧರ್ಮದ ಬಗ್ಗೆ ಹೇಳುವ ಒಂದು ವಿಧಿ ಯಾವುದು ಅಂದರೆ ಈ 25ನೇ ವಿಧಿ. ನನ್ನ ಮನಸ್ಸಾಕ್ಷಿಗೆ ಯಾವುದು ಇಷ್ಟವಾಗಿದೆಯಲ್ವಾ, ಆ ಒಂದು ಮನಸ್ಸಾಕ್ಷಿಗೆ ಇಷ್ಟವಾಗಿರ್ತಕ್ಕಂಥ ಧರ್ಮವನ್ನು ನೀನು ಸ್ವೀಕರಿಸಬಹುದು, ನಿನಗೆ ಇಷ್ಟವಾಗದೇ ಇರುವ ಧರ್ಮವನ್ನು ನೀನು ಬಿಡಬಹುದು ಅಂತ ಹೇಳ್ತದೆ. ಯಾವುದು 25ನೇ ವಿಧಿ. ನನಗಿವಾಗ ಏನಾದರೂ ಕ್ರಿಶ್ಚಿಯನ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದರೆ ನಾನು ಕ್ರಿಶ್ಚಿಯನ್ ಆಗಿ ನಾನು ಮತಾಂತರ ಆಗಬಹುದು ಅಂತ ಹೇಳ್ತದೆ. ಯಾವುದು 25ನೇ ವಿಧಿ. ಹಾಗೆ ನನ್ನನ್ನು ಮೋಸದಿಂದ ಮತಾಂತರ ಮಾಡೋಂಗಿಲ್ಲ. ಆಯ್ತು, ನಿನಗೆ ಏನೋ ಒಂದು ಕೊಡ್ತೀನಿ, ನಿನಗೊಂದು ಫ್ಲಾಟ್ ಕೊಡ್ತೀನಿ, ನಿನಗೊಂದು 2 ಲಕ್ಷ ಕೊಡ್ತೀನಿ, ಆಯ್ತು ನೀನು ಮತಾಂತರ ಆಗು. ಹಂಗೆ ಮಾಡಿದವ್ರಿಗೆ ಹಿಡಿದು ಹೊಡಿತದೆ ಯಾರು, ಕೋರ್ಟ್ನವರು. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ 21ನೇ ವಿಧಿ ಏನು ಹೇಳ್ತದೆ, ಜೀವನದ ಹಕ್ಕಿನ ಬಗ್ಗೆ ಹೇಳ್ತದೆ. ನಾವು ಏನಿವಾಗ ಬದುಕ್ತಿದ್ದೀವಲ್ವಾ, ನಮ್ಮ ಈ ಬದುಕೋದು ಎಲ್ಲವೂ ಕೂಡ ಹೇಳಿರ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ ಇದೇ 21ನೇ ವಿಧಿ. ಸರಿನಾ, ಸೊ ಇದು ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 21A ವಿಧಿ ಏನು ಹೇಳ್ತದೆ ಅಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಲೇಬೇಕು ಅಂತ ಹೇಳ್ತದೆ. ಯಾವುದು ಈ 21A ವಿಧಿ. ನೆನ್ಪಿಟ್ಕೊಳ್ಳಿದು. ಇದು ಎಷ್ಟನೇ ತಿದ್ದುಪಡಿ ಮೂಲಕ ಬಂದಿದೆ ಅಂದರೆ 86ನೇ ತಿದ್ದುಪಡಿಯ ಮೂಲಕ 2002ರಲ್ಲಿ ಬಂದಿದೆ ಇದು ತಿದ್ದುಪಡಿ. ಸರಿನಾ, ಸೊ ಇದೊಂದು ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ ಇದು ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಸಕ್ಸಸ್ಫುಲಿ ಟೆಸ್ಟೆಡ್ ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ಸಿಸ್ಟಮ್ ಅಂತ ಕೇಳಿದ್ದಾನೆ. ಮೀನ್ಸ್ ಇದು ಎಲ್ಲಿ ಅಂತ ಕೇಳಿದ್ದಾನೆ ಅಷ್ಟೇ. ಎಲ್ಲಿ ಮಾಡಿದ್ದಾರೆ ಇದನ್ನು, ಯಾವುದು ಈ ಲೇಸರ್ ಡೈರೆಕ್ಟೆಡ್ ಎನರ್ಜಿ ವೆಪನ್ ಇದೆ ಅಲ್ವಾ, ಸೊ ಇದು DW ಅನ್ನೋ ಒಂದು ಸಿಸ್ಟಮನ್ನು ಎಲ್ಲಿ ಲಾಂಚ್ ಮಾಡಿದ್ದಾರೆ, ಎಲ್ಲಿ ಟೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾರು, DRDOದವರು. ಈ DRDOದವರು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲಿ ಒಂದು ಟೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಕರ್ನೂಲಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಕರ್ನೂಲಲ್ಲಿ ಕಂಡುಬರುತ್ತೆ ಅಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಅಲ್ಲಿ ಯಾವುದು ಅಂದರೆ ಈ ನ್ಯಾಷನಲ್ ಓಪನ್ ಏರ್ ರೇಂಜ್ ಅಂತ ಕಂಡುಬರುತ್ತೆ. ಆ ನ್ಯಾಷನಲ್ ಓಪನ್ ಏರ್ ರೇಂಜ್ನಲ್ಲಿ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಕರ್ನೂಲಲ್ಲಿ ಕಂಡುಬರುತ್ತೆ. ಆ ಕರ್ನೂಲ್ನಲ್ಲಿ ಇದನ್ನು ಟೆಸ್ಟ್ ಮಾಡಿದ್ದಾರೆ. ಯಾವುದನ್ನು, ಲೇಸರ್ನ. ಅದಾದ ನಂತರ ರೀಸೆಂಟಾಗಿ ಕ್ವಾಂಟಮ್ ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಯಾರು, ಇದೇ DRDOದವರು. ಎಲ್ಲಿ ಅಂತ ನೋಡೋದಾದರೆ ದೆಹಲಿಯಲ್ಲಿ. ಕ್ವಾಂಟಮ್ ರಿಸರ್ಚ್ ಅಂತ ಕೇಳಿದ್ರೆ ನಾವು ದೆಹಲಿ ಅಂತ ಹೇಳಬೇಕಾಗತ್ತೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ. ಈ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. 15 ಡೇಸ್ ಏನೋ ಆಗಿರ್ಬೋದು ಅನಿಸುತ್ತೆ. ಮೇ ಬಿ ನಿಮಗೆ ಈಗ ನೆಕ್ಸ್ಟ್ ಇನ್ನೊಂದು 10 ಡೇಸ್ ಆದ ನಂತರ ಎಕ್ಸಾಮ್ ಯಾರ್ದಿದೆ ಅಲ್ವಾ, ಅವ್ರಿಗೆ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಈ ಕರ್ನೂಲ್ ಅನ್ನೋದು ಏನಿದೆ ಅಲ್ವಾ, ಈ ಆಂಧ್ರ ಪ್ರದೇಶದ ಮೊದಲ ರಾಜಧಾನಿಯಾಗಿತ್ತಿದು. ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಯಾವುದಂದರೆ ಕರ್ನೂಲ್. ಈ 1953ರಲ್ಲಿ ಏನು ಆಂಧ್ರ ಪ್ರದೇಶ ರಾಜ್ಯವಾಗಿ ಒಂದು ಕ್ರಿಯೇಟ್ ಆಗುತ್ತೆ ಅಲ್ವಾ, ಆ ಆಂಧ್ರ ಪ್ರದೇಶ ರಾಜ್ಯದ ಮೊದಲ ರಾಜಧಾನಿ ಯಾವುದಂದ್ರೆ ಇದೇ ಕರ್ನೂಲ್ ಅನ್ನೋದು. ಹಾಗೆ ಬೆಂಕಿಯ ಕುರುಹುಗಳು ಯಾವ ಒಂದು ಊರಿನಲ್ಲಿ ಕಂಡುಬಂದಿದ್ದಾವೆ ಅಂತ ಕೇಳಿದ್ರೆ ಹಳೆ ಶಿಲಾಯುಗದ್ದು ಇದೇ ಒಂದು ಕರ್ನೂಲಲ್ಲಿ ಕಂಡುಬಂದಿದ್ದಾವೆ. ಯಾವುದು, ಬೆಂಕಿಯ ಕುರುಹುಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನೇನು ಕೇಳಿದ್ದಾರೆ ಅಂತಂದರೆ ನಾದ ವಾದ್ಯವಲ್ಲ ಯಾವುದು ಅಂತ ಕೇಳಿದ್ದಾರೆ. ಮೀನ್ಸ್ ತಂತಿ ವಾದ್ಯಗಳು ಮತ್ತು ತಾಳವಾದ್ಯಗಳು ಅಂತ 2 ವಾದ್ಯಗಳು ಬರ್ತವೆ. ಸೊ ಇದು ಕೂಡ ನಿಮಗೆ ಆಲ್ರೆಡಿ ಹೇಳಿದ್ದೆ ಈ ಟಾಪಿಕ್ ಎಲ್ಲಿ ಅಂದರೆ ಈ RPF ಕಾನ್ಸ್ಟೇಬಲಲ್ಲಿ ಒಂದ್ಸರಿ ರಿಪೀಟ್ ಆಗಿ ಹೋಗಿದೆ. ಒಂದ್ಸರಿ ಅಲ್ಲ, ಒಂದು 2-3 ಸರಿ ಈ ಕ್ವಶನ್ನ ಕೇಳಿದ್ದಾನೆ. ಸೊ ತಂತಿ ವಾದ್ಯಗಳು ಮತ್ತು ತಾಳವಾದ್ಯಗಳು ಅಂತ ಬರ್ತವೆ. ತಂತಿ ವಾದ್ಯಗಳು ಏನು ಮತ್ತು ತಾಳವಾದ್ಯಗಳು ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ತಂತಿ ಒಂದೇ ನೆನ್ಪಿಟ್ಕೊಂಡ್ಬಿಡ್ರಿ. ಅದಕ್ಕೇನಾದರೂ ಇಲ್ಲಿ ತಂತಿ ಇತ್ತು ಅಂದರೆ ಆ ತಂತಿಗೆ ನಾನು ಕೈಯಿಂದ ಎಳೆದಾಗ, ಅದಕ್ಕೆ ಸ್ವಲ್ಪ ಗೀಚಿದಾಗ, ಬಡ್ದಾಗ, ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಇದ್ರ ಹಿಡಿದು ಎಳೆದು ಹೊಡೆದಾಗ ಅದು ಸೌಂಡ್ ಬರ್ತಾ ಇತ್ತು, ಅದೊಂದು ನಾದ ಹೊಮ್ಮಿಸ್ತಾ ಇತ್ತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ, ತಂತಿ ವಾದ್ಯ ಅಂತ ಕರಿತೀವಿ. ಅದಕ್ಕೊಂದು ತಂತಿ ಇರಬೇಕು, ಸ್ಟ್ರಿಂಗ್ ಇರಬೇಕು ಅಂತ ನಾವು ಹೇಳ್ತೀವಿ. ಸರಿನಾ, ಸೊ ಇದು ಏನು ಅಂದರೆ ಇದು ತಂತಿ ವಾದ್ಯ ಆಗ್ತದೆ. ಹಾಗೆ ಇನ್ನೊಂದು ತಾಳವಾದ್ಯ ಅಂತ ಬರ್ತದೆ. ಈ ತಾಳವಾದ್ಯಗಳು ಏನು ಅಂದರೆ ಅದಕ್ಕೆ ಈ ಒಂದು ಡಬ್ಬ ಇತ್ತು ಅಂದರೆ ಅದಕ್ಕೆ ನಾನು ಬಡದಾಗ, ಕುಟ್ಟಿದಾಗ, ಹೊಡೆದಾಗ, ಗದರಿದಾಗ, ತಿಕ್ಕಿದಾಗ ಅದು ಸೌಂಡ್ ಏನಾದರೂ ಹೊಮ್ಮಿಸ್ತಾ ಇತ್ತು ಅಂದರೆ, ಅದು ನಾದ ಒಂದು ಕೊಡ್ತಾ ಇತ್ತು ಅಂದರೆ ಅದಕ್ಕೆ ನಾನು ಏನಂತ ಕರಿತೀವಿ ಅಂತಂದರೆ ತಾಳವಾದ್ಯ ಅಂತ ಕರಿತೀವಿ. ಸರಿನಾ, ಸೊ ತಂತಿ ಮತ್ತು ತಾಳ ಯಾವುದು, ಒಂದು ಗಿಟಾರ್ನ ತಗೊಳ್ಳಿ ನೀವು. ಈ ಗಿಟಾರ್ ಏನಾಗಿದೆ, ತಂತಿ ವಾದ್ಯವಾಗಿದೆ. ಯಾಕಂದರೆ ಅಲ್ಲಿ ತಂತಿ ಇರ್ತಾವಲ್ವಾ, 3-4 ತಂತಿ ಇರ್ತವೆ, ಸ್ಟ್ರಿಂಗ್ಸ್ ಇರ್ತವೆ. ಅದನ್ನು ನಾವು ಟಚ್ ಮಾಡಿದಾಗ ಜುಮ್ ಅಂತ ಸೌಂಡ್ ಬರುತ್ತೆ. ಸರಿನಾ, ಹಾಗೆ ಇಲ್ಲೊಂದು ತಬಲಾ ತಗೊಳ್ಳಿ. ಆ ತಬಲವನ್ನು ನೀವು ಮೇಲೆ ಕುಟ್ರಿ, ಹೊಡೀರಿ, ಅದಕ್ಕೆ ಇಲ್ಲೊಂದು ತೆಳಗೆ ತೊಗೊಂಡು ಹೊಡೀರಿ, ಏನಾದರೂ ಮಾಡಿರಿ, ಏನಾದರೂ ಒಂದು ಸೌಂಡ್ ಕೊಡುತ್ತೆ. ಅದು ಹಾಳಾಗ್ತದೆ ಬಿಡ್ತದೆ ಸೆಕೆಂಡ್ರಿ ಅದು, ಬಟ್ ಸೌಂಡ್ ಕೊಡ್ತದೆ ತಾನೇ, ಒಂದು ತಾಳ ಕೊಡ್ತದೆ ತಾನೇ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ತಾಳವಾದ್ಯಗಳು ಅಂತ ಕರಿತೀವಿ. ಹಾಗೆ ಇನ್ನೊಂದು ಬರ್ತದೆ ನಿಮಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ, ಈ ಗಾಳಿ ವಾದ್ಯಗಳು ಅಂತ ಬರ್ತವೆ. ಈ ಗಾಳಿ ವಾದ್ಯಗಳು ಯಾವುದು, ನಿಮಗೆ ಕೊಳಲು ಇವೆಲ್ಲವೂ ಏನಿದೆ ಅಲ್ವಾ, ಈ ಕೊಳಲು ಮತ್ತು ಇದು ಯಾವುದು ಶಹನಾಯಿ, ಇವೆಲ್ಲವೂ ಕೂಡ ನಿಮಗೆ ಯಾವುದರಲ್ಲಿ ಬರ್ತವೆ ಅಂದರೆ ಈ ವಿಂಡ್ ಇನ್ಸ್ಟ್ರೂಮೆಂಟಲ್ಲಿ ಬರ್ತವೆ, ಈ ಗಾಳಿ ವಾದ್ಯಗಳಲ್ಲಿ ಬರ್ತವೆ. ಟೋಟಲಿ ಈ ವಾದ್ಯಗಳಲ್ಲಿ ಎಷ್ಟು ಪ್ರಕಾರಗಳು ಅಂದರೆ ಒಂದು ಸ್ಟ್ರಿಂಗ್, ಒಂದು ವಿಂಡ್, ಹಾಗೆ ಇನ್ನೊಂದು ಈ ಪರ್ಕ್ಯೂಷನ್ ಅಂತ ಬರುತ್ತೆ. ಓಕೆ, ಸೊ ಇದು ಯಾವುದು ಅಂತಂದರೆ ನಿಮಗೆ ಈ ತಾಳವಾದ್ಯಗಳು ಅಂತ ಬರುತ್ತೆ. ಸೊ ತಂತಿವಾದ್ಯಗಳು, ತಾಳವಾದ್ಯಗಳು ಮತ್ತು ಗಾಳಿ ವಾದ್ಯಗಳು ಅಂತ ಟೋಟಲಿ 3 ರೀತಿ ಬರ್ತವೆ. ಸೊ ಅದರಲ್ಲಿ ನಿಮಗೆ ಯಾವುದು ಒಂದಾದರೂ ಗೊತ್ತಿರಬೇಕು. ಇದನ್ನು ಗೊತ್ತಿದ್ರೆ ಸಾಕು. ಯಾವುದು ಈ ತಂತಿ ವಾದ್ಯಗಳೇನಿದಾವಲ್ವಾ ಇದನ್ನು ನೀವು ನೋಡಿಕೊಂಡ್ರೆ ಸಾಕು. ಉಳಿದಿರೋದು ಇದು ಗಾಳಿ ವಾದ್ಯಗಳು ನಿಮಗೆ ಏನಿದ್ರೂ ಗೊತ್ತಾಗೇ ಆಗುತ್ತೆ. ಹಾಗೆ ಇದು ತಾಳವಾದ್ಯಗಳು ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಏನು ಅಂದರೆ ನೀವು ಸ್ಪೆಷಲಿ ನೋಡ್ಕೋಬೇಕಾಗಿರೋದು ಯಾವುದು ಅಂದರೆ ಈ ತಂತಿ ವಾದ್ಯಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಈ ತಂತಿ ವಾದ್ಯಗಳು ಯಾವ್ಯಾವ್ದು ಇದ್ದಾವೆ, ಇಲ್ಲಿದ್ದಾವೆ ನೋಡಿ.
ಒಂದೇದು ಯಾವುದಿದೆ, ಗಿಟಾರ್ ಇದೆ. ಗಿಟಾರ್ ನಿಮಗೆ ಗೊತ್ತಾಗುತ್ತೆ, ಎಲೆಕ್ಟ್ರಿಕಲ್ ಗಿಟಾರ್ ಅಂದ್ರೆ ಸೇಮು. ಹಾಗೆ ಬ್ಯಾಂಜೋ ಅಂತಂದ್ರೆ ಇದು ಕೂಡ ನಿಮಗೆ ಈ ಸ್ಟ್ರಿಂಗಲ್ಲೇ ಬರುತ್ತೆ, ಸ್ಟ್ರಿಂಗ್ ಫ್ಯಾಮಿಲಿಯಲ್ಲೇ ಬರುತ್ತೆ. ಇದು ಕೂಡ ಯಾವುದು ಈ ತಂತಿ ವಾದ್ಯಗಳಲ್ಲಿ ಬರುತ್ತೆ. ಹಾಗೆ ವೈಲಿನ್ ಅನ್ನೋದು, ವೈಲಿನ್ ಅದಾದ ನಂತರ ಪಿಟೀಲು ಅಂತ ಹೇಳ್ತೀವಲ್ವ ನಾವು, ಅದು ಕೂಡ ಎದರಲ್ಲಿ ಅಂದರೆ ಇದೇ ಒಂದು ತಂತಿ ವಾದ್ಯಗಳಲ್ಲಿ ಬರುತ್ತೆ. ಅದಾದ ನಂತರ ನಿಮಗೆ ಈ ಡಬಲ್ ಬಾಸ್ ಅನ್ನೋದು, ಸರಿನಾ, ಎಲ್ಲವೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಆಗಿದ್ದಾವೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ನಿಮಗೆ ಈ ತಾಳವಾದ್ಯಗಳು ಹೇಳಿದೆ ಅಲ್ವಾ ನಿಮಗೆ, ಏನು ಬಡದಾಗ, ಕುಟ್ಟಿದಾಗ, ಗದರಿದಾಗ, ಅದಕ್ಕೆ ಸ್ವಲ್ಪ ತಿಕ್ಕಿದಾಗ ಸೌಂಡ್ ಬರಬೇಕು ಅಂತ, ಸರಿನಾ. ಸೊ ಯಾವ್ದ್ಯಾವ್ದಿದ್ದಾವೆ, ಈ ತಬಲ ಮತ್ತು ಈ ಡೊಳ್ಳು ಇವೇನೇನು ಬರ್ತಾವಲ್ವಾ, ಇವೆಲ್ಲವೂ ಕೂಡ ನಿಮಗೆ ಈ ಮತ್ತು ಈ ಡ್ರಮ್ಸ್ಗಳು ಇವೆಲ್ಲವೂ ನಿಮಗೆ ಯಾವುದರಲ್ಲಿ ಬರ್ತವೆ ಅಂದರೆ ಈ ತಾಳವಾದ್ಯಗಳಲ್ಲಿ ಬರ್ತವೆ. ಇದೊಂದು ಸರಿ ನೋಡ್ಕೊಳ್ಳಿ, ಇಲ್ಲಾಂದರೆ ಒಂದು ಸರಿ ಸ್ಕ್ರೀನ್ಶಾಟ್ನ ತಗೊಳ್ಳಿ, ಸರಿನಾ. ಇದೊಂದನ್ನು ಮತ್ತು ಇಲ್ಲಿ ಒಂದು ನೋಡಿ, ಈ ಪ್ರಶ್ನೆ ನೋಡಿ, ವುಡ್ ಬ್ಲಾಕ್ ಅನ್ನೋದು. ಈ ವುಡ್ ಬ್ಲಾಕ್ ಅನ್ನೋದು ಸ್ವಲ್ಪ ಜಾಸ್ತಿ ಗೊತ್ತಾಗಲ್ಲ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅರ್ಜಿತ್ ಸಿಂಗ್ ಅವರಿಗೆ ಯಾವ ವಿಭಾಗದಲ್ಲಿ ಪ್ರಶಸ್ತಿ ದೊರೆತಿದೆ 2025ರಲ್ಲಿ ಅಂತ ಕೇಳಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಈ 2025ರಲ್ಲಿ ಅರ್ಜಿತ್ ಸಿಂಗ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. 2025ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಹಾಗೆ ನಮ್ಮ ಭಾರತ ದೇಶದ 4ನೇ ಅತ್ಯುನ್ನತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿ ಯಾವುದು, ಈ ಪದ್ಮಶ್ರೀ ಪ್ರಶಸ್ತಿ ಅನ್ನೋದು. ಆ 4ನೇ ಶ್ರೇಷ್ಠ ಪ್ರಶಸ್ತಿ ಇವರಿಗೆ ದೊರೆತಿದೆ. ಯಾರಿಗೆ, ಅರ್ಜಿತ್ ಸಿಂಗ್ ಅವರಿಗೆ. ಯಾವ ಒಂದು ವಿಭಾಗದಲ್ಲಿ, ಅರ್ಜಿತ್ ಸಿಂಗ್ ಸಾಂಗ್ ಕೇಳದೆ ಇರೋರು ಯಾರಿದ್ದಾರೆ, ಎಲ್ಲರೂ ಕೂಡ ಕೇಳಿರ್ತೀರಾ, ಸರಿನಾ. ಅದಕ್ಕೆ ಸೊ ಇವ್ರು ಯಾವ ಒಂದು ಕ್ಷೇತ್ರದಲ್ಲಿ ಬರ್ತಾರೆ ಅಂದರೆ ಕಲಾ ಕ್ಷೇತ್ರದಲ್ಲಿ ಬರ್ತಾರೆ. ಇವರು ಸಂಗೀತಗಾರರು ಅಂತ ಕೊಟ್ಟಿದ್ರೆ ಸಂಗೀತಗಾರರು ಅಂತ ಹಾಕಬೇಕು. ಅದು ಆದ ನಂತರ ಕಲೆ ಅಂತ ಕೊಟ್ಟಿದ್ರೆ ಕಲೆ ಮತ್ತು ಸಂಗೀತ ಅಂತ ಕೊಟ್ಟಿದ್ರೆ ಅದನ್ನು ಹಾಕಬೇಕು. ಒಟ್ಟಿನಲ್ಲಿ ಇವರು ಏನು ಅಂತಂದರೆ ಕಲೆಯಲ್ಲೇ ಬರ್ತಾರೆ. ಓಕೆ, ಒಬ್ಬ ಆರ್ಟಿಸ್ಟ್ ಆಗಿದ್ದಾರೆ ಇವರು, ಯಾರು, ಅರ್ಜಿತ್ ಸಿಂಗ್ ಅನ್ನೋರು. ಸೊ ಇದು ಹೆವಿ ಸಿಂಪಲ್ ಕ್ವಶನ್ ಅಂದರೆ ಈ ಒಂದು ಶಿಫ್ಟಲ್ಲಿ ಇದೇ ಕ್ವಶನ್ ಅಂತ ನಾವು ಹೇಳ್ಬೋದು. ಬಟ್ ಇವರಿಗೆ ಯಾವ ಒಂದು ವರ್ಷ ಸಿಕ್ಕಿದೆ ಅಂತ ಕೇಳಿದ್ರೆ ಈ 2025 ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಮುಂದಿನ ಒಂದು ಸ್ಲೈಡಲ್ಲಿ ಈ ಕೆಲವೊಂದು ಪ್ರಶಸ್ತಿಗಳನ್ನು ಮೀನ್ಸ್ ಈ ಪದ್ಮ ಪ್ರಶಸ್ತಿ ಏನು ತೊಗೊಂಡಿದ್ದಾರಲ್ವಾ ಈ ವರ್ಷ, ಅವರು ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳದ್ದು ಇಲ್ಲಿ ಹಾಕಿದ್ದೀನಿ, ಇದನ್ನೊಂದು ಸರಿ ನೋಡ್ಕೊಳ್ಳಿ. ಹಾಗೆ ಇನ್ನೊಂದೇನು ಅಂದರೆ, ಈ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಿಮಗೆ ಫುಲ್ ಡೀಟೇಲ್ಡಾಗಿ ಸಿಗುತ್ತೆ. ಆ ಒಂದು ಗೌರ್ಮೆಂಟ್ ವೆಬ್ಸೈಟಲ್ಲಿ ನೀವು ಹೋಗಿ ಒಂದು ಸರಿ ಚೆಕ್ ಮಾಡಿಕೊಂಡು ಈ ಪದ್ಮ ಪ್ರಶಸ್ತಿಗಳನ್ನು ನೋಡ್ಕೊಳ್ಳಿ. ಟೋಟಲಿ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಈ 2025ರಲ್ಲಿ ದ್ರೌಪದಿ ಮುರ್ಮು ಅವರು ನೀಡಿದ್ದಾರೆ ಅಂತ ನೋಡೋದಾದರೆ 139 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಯಾವುದು, ಪದ್ಮ ಪ್ರಶಸ್ತಿಗಳು ಅಂದರೆ ಜಸ್ಟ್ ಪದ್ಮಶ್ರೀ ಮಾತ್ರ ಅಲ್ಲ, ಪದ್ಮಭೂಷಣ ಹಾಗೆ ಪದ್ಮಶ್ರೀ 3 ಕಂಡು ಬರ್ತವೆ, ಸರಿನಾ. ಗೊತ್ತಿರಲಿ ಇದು ನಿಮಗೆ. ಇಲ್ಲಿ ಟೋಟಲಿ ಏನು ಅಂದರೆ 7 ಜನಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಎಷ್ಟು ಜನಕ್ಕೆ, 7 ಜನಕ್ಕೆ ಪದ್ಮ ವಿಭೂಷಣ. ನಮ್ಮ ಭಾರತ ದೇಶದಲ್ಲಿ ಕಂಡುಬರ್ತಕ್ಕಂಥ 2ನೇ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಇದು. ಮೊದಲನೇದು ಯಾವುದು, ಭಾರತ ರತ್ನ. ಪಾಕಿಸ್ತಾನದ ಯಾವುದು, ಪಾಕಿಸ್ತಾನ್ ಕಿ ನಿಶಾನಿ ಅಂತ ಕಂಡುಬರುತ್ತೆ, ಸರಿನಾ. ಅದು ಗೊತ್ತಿರಲಿ ನಿಮಗೆ. ಹಾಗೆ ಇಲ್ಲಿ 7 ಜನ ಯಾರ್ಯಾರು ನಮ್ಮ ಕರ್ನಾಟಕದವರು ಮೊದಲು ನೋಡ್ಕೊಂಡ್ಬಿಡೋಣ. ಯಾರು, ಈ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಅಂತ ಕಂಡುಬರ್ತಾರೆ. ಸೊ ಇವರು ಕಲೆ ಅಂತ ಕೊಟ್ಟಿದ್ದಾರೆ. ಯಾವ ಕಲೆ, ಏನು ಸಂಗೀತಗಾರ ಇದ್ದಾರಾ, ಸಿಂಗರ್ ಇದ್ದಾರಾ, ಏನು ತಬಲಾ ಬಾರಿಸ್ತಾರಾ, ಏನಿದ್ದಾರೆ, ವಯಲಿನ್ ವಾದಕರಾಗಿದ್ದಾರೆ ಇವರು. ಯಾರು, ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅನ್ನೋರು ವಯಲಿನ್ ವಾದಕರಾಗಿದ್ದಾರೆ, ನಮ್ಮ ಕರ್ನಾಟಕದವರು. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ದೊರೆತಿದೆ. ಹಾಗೆ ಕುಮುದಿನಿ ರಜನಿಕಾಂತ್ ಲಕಿಯಾ ಅಂತ ಕಂಡುಬರ್ತಾರೆ. ಸೊ ಇವರು ಯಾವ ರಾಜ್ಯದವರು ಅಂತ ನೋಡೋದಾದ್ರೆ ಗುಜರಾತ್ ರಾಜ್ಯದವರು. ಇವರು ಕೂಡ ಆರ್ಟಿಸ್ಟ್ ಆಗಿದ್ದಾರೆ. ಹಾಗೆ ಈ ನ್ಯಾಯಮೂರ್ತಿ ಜಗದೀಶ್ ಸಿಂಗ್ ಖೇಹರ್ ಅನ್ನೋರು, ಇವರು ಚಂಡೀಗಢ ರಾಜ್ಯದವರಾಗಿದ್ದಾರೆ. ಇವರಿಗೂ ಕೂಡ ಈ ಪದ್ಮವಿಭೂಷಣ ಪ್ರಶಸ್ತಿ ನೀಡಿದೆ. ಹಾಗೆ ದುವೂರ್ ನಾಗೇಶ್ ರೆಡ್ಡಿ ಅನ್ನೋರಿಗೆ, ಇವರು ತೆಲಂಗಾಣ ರಾಜ್ಯದವರು. ಇವರಿಗೆ ಮೆಡಿಕಲ್ ಫೀಲ್ಡಲ್ಲಿ ಇವರಿಗೆ ಪದ್ಮವಿಭೂಷಣ ನೀಡಲಾಗಿದೆ. ಇದನ್ನು ನೋಡ್ಕೊಳ್ಳಿ, ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ನಮ್ಮ ಕರ್ನಾಟಕದವರು ಆಯ್ತಿದ್ದು. ಅದಾದ ನಂತರ MT ವಾಸುದೇವನ್ ನಾಯರ್ ಅನ್ನೋರು. ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಯಾಕೆ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವರಿಗೆ ಮರಣೋತ್ತರವಾಗಿ ಕೊಟ್ಟಿದ್ದಾರೆ ರೀ. ಮರಣೋತ್ತರವಾಗಿ ಯಾರ್ಯಾರಿಗೆ ಕೊಟ್ಟಿರ್ತಾರಲ್ವ, ಆಲ್ಮೋಸ್ಟ್ ನಿಮಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳ್ತಾನೆ ಇದನ್ನು. ಮರಣೋತ್ತರವಾಗಿ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಯಾರೂಪ ಅಂತ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು, MT ವಾಸುದೇವನ್ ನಾಯರ್ ಅವರು. ನಿಮಗೆ ನಾಯರ್ ಅಂತ ಸರ್ನೇಮ್ ನೋಡಿದ್ರೆ ಗೊತ್ತಾಗುತ್ತೆ, ಕೇರಳ ಅಂತ. ಬಟ್ ಅಲ್ಲಿ ಮ್ಯಾಟ್ರ್ ಏನು ಅಂತಂದರೆ, ಅವರು ಯಾವ ಒಂದು ಕ್ಷೇತ್ರದಲ್ಲಿ ಅಂತ ನೋಡ್ಕೋಬೇಕು ನೀವು. ಯಾವುದು, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಯಾವ ವರ್ಷ, 2025ರಲ್ಲಿ. ಇದು ಸ್ಪೆಸಿಫಿಕ್ ಮೆನ್ಷನ್ ಮಾಡ್ಕೊಳ್ಳಿ. ಹಾಗೆ ಓಸಾಮಾ ಸುಜುಕಿ ಇವರಿಗೆ ನೀಡಿದೆ ನೋಡಿ. ಇವರು ಫಾರಿನ್ ಅವರು. ಓಕೆ, ಇವರಿಗೂ ಕೂಡ ಮರಣೋತ್ತರವಾಗಿ ನೀಡಿದೆ. ಯಾರು ಇವರು ಅಂದರೆ, ಈ ಸುಜುಕಿ ಕಂಪ್ನಿ ಇದೆ ಅಲ್ವಾ, ಆ ಸುಜುಕಿ ಕಂಪ್ನಿಯ ಒಂದು ಸ್ಥಾಪಕರು ಇವರೇ. ಯಾರು, ಈ ಓಸಾಮಾ ಸುಜುಕಿ ಅವರು. ಅದರದೇ ಸಂಬಂಧ ಹೊಂದಿದ್ದಾರೆ ಇವರು, ಸರಿನಾ. ಅವರಿಗೆ ಈ ಜಪಾನ್ ದೇಶದವರು ಇವರು. ಅವರಿಗೂ ಕೂಡ ಈ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ಈ ಶಾರದಾ ಸಿನ್ಹಾ ಅವರು ಯಾವ ಒಂದು ರಾಜ್ಯದವರು ಅಂತ ನೋಡೋದಾದ್ರೆ ಈ ಬಿಹಾರ ರಾಜ್ಯದವರು ಕಂಡುಬರ್ತಾರೆ. ಯಾರು, ಸಿನ್ಹಾ ಅವರು. ಇವರು ಯಾವ ಒಂದು ಕ್ಷೇತ್ರ ಅಂದರೆ ಕಲೆ ಕ್ಷೇತ್ರ. ಕಲೆಯಲ್ಲೇ ಸ್ಪೆಷಲಿ ಹೇಳೋದಾದರೆ ಬಿಹಾರದ ಕೋಕಿಲ ಅಂತ ಕರಿತೀವಿ ನಾವು ಇವರನ್ನು. ಯಾರನ್ನ, ಈ ಶಾರದಾ ಸಿನ್ಹಾ ಅವರಿಗೆ ಬಿಹಾರದ ಕೋಕಿಲ, ಬಿಹಾರದ ಕೋಗಿಲೆ ಅಂತ ಕರಿತೀವಿ. ನಮ್ಮ ಭಾರತದ ಕೋಗಿಲೆ ಯಾರು, ಸರೋಜಿನಿ ನಾಯ್ಡು. ಅವರಿಗೆ ಕರೆದವರು ಯಾರು, ಮಹಾತ್ಮ ಗಾಂಧೀಜಿಯವರು. ವಿಡಿಯೋ ಮೇ ಬಿ ಸ್ವಲ್ಪ ಲೆಂತ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ
ಭೂಷಣ ಪ್ರಶಸ್ತಿ ಪಡೆದವರನ್ನು ಹಾಕಿದ್ದೀನಿ ನೋಡಿ ಇಲ್ಲಿ. ಟೋಟಲಿ 19 ಜನ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 7 ಜನ ಇವರು ಯಾರು ಪದ್ಮ ವಿಭೂಷಣ, ಹಾಗೆ 19 ಜನ ಯಾರು ಅಂತಂದರೆ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಇವ್ರನ್ನ ನಾವು ಸ್ವಲ್ಪ ನೋಡ್ಕೊಳ್ಳಿ. ಇದರಲ್ಲಿ ನಮ್ಮ ಕರ್ನಾಟಕದವರಾದರೂ ನೋಡ್ಕೊಳ್ಳೇಬೇಕು ನಾವು. ಯಾರು? ಎ ಸೂರ್ಯಪ್ರಕಾಶ್ ಅವರು. ಇವರು ಸಾಹಿತ್ಯ ಮತ್ತು ಶಿಕ್ಷಣ ಮತ್ತು ಪತ್ರಿಕೋದ್ಯಮದಲ್ಲಿ ಸಾಹಸ ಮಾಡಿದವರು, ಅದೇ ಒಂದು ಕ್ರಾಂತಿಯನ್ನು ತಂದವರು. ಯಾರು ಅಂದರೆ ಈ ಎ ಸೂರ್ಯಪ್ರಕಾಶ್ ಅವರು. ಇವರಿಗೆ ನೀಡಿದ್ದಾರೆ ಪದ್ಮಭೂಷಣ ಪ್ರಶಸ್ತಿಯನ್ನು. ಹಾಗೆ ಅನಂತ್ ನಾಗ್ ಅವರು, ಶಂಕರ್ ನಾಗ್ ಅವರ ಅಣ್ಣ, ಸರಿನಾ? ಸೊ ಇವರಿಗೂ ಕೂಡ ಕಲೆ ಕ್ಷೇತ್ರದಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಹಾಗೆ ಮತ್ತೆ ಯಾರು ಬರ್ತಾರೆ ಇಲ್ಲಿ? ನಮ್ಮ ಕರ್ನಾಟಕದವರು ಯಾರಿಗೂ ಕೂಡ ಇಲ್ಲಿ ಇಲ್ಲ, ಪದ್ಮಭೂಷಣ ಸಿಕ್ಕಿಲ್ಲ. ಪದ್ಮಶ್ರೀ ಸಿಕ್ಕಿದೆ. ಮತ್ತೆ ಪದ್ಮಶ್ರೀ ಯಾರ್ಯಾರಿಗೆ ಸಿಕ್ಕಿದೆ? ಈ ಭೀಮವ್ವ ಅನ್ನೋರಿಗೆ, ಈ ತೊಗಲುಗೊಂಬೆ ಆಟ ಆಡಿಸ್ತಾರಲ್ವಾ, ಆ ಕೊಪ್ಪಳದ ಭೀಮವ್ವ ಅನ್ನೋರಿಗೆ, ಅವರಿಗೆ ಸಿಕ್ಕಿದೆ, ಸರಿನಾ? ಆ ಅಜ್ಜಿಯವರಿಗೆ ಸಿಕ್ಕಿದೆ. ಅದಾದ ನಂತರ ವಿಜಯಲಕ್ಷ್ಮಿ ಅನ್ನೋ ಒಬ್ಬರು ಡಾಕ್ಟರ್ ನಮ್ಮ ಗುಲ್ಬರ್ಗದವರು, ಸರಿನಾ? ಸೊ ಆ ಡಾಕ್ಟರಿಗೆ ಕೂಡ ಸಿಕ್ಕಿದೆ, ಕ್ಯಾನ್ಸರ್ ತಜ್ಞ ಇದ್ದಾರೆ ಅವರು. ಅವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಸೊ ಅವರಿಗೆ ನಿನ್ನೆ ಅನ್ಸುತ್ತೆ, ಮೇ ಬಿ ನ್ಯೂಸಲ್ಲಿದ್ರು ಅನ್ಸುತ್ತೆ, ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯಲ್ಲಿ ದೊರೆತಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಅಂತ, ಸೆಂಟ್ರಲ್ ದೊರೆತಿದೆ ಅಂತ ನಮ್ಮ ಕರ್ನಾಟಕ ಸರ್ಕಾರದವರು ಕೂಡ ಅವರಿಗೆ ಈ ಸನ್ಮಾನವನ್ನು ಮಾಡಿದ್ದಾರೆ. ಅದು ಗೊತ್ತಿರಲಿ ನಿಮಗೆ. ಹಾಗೆ ಇಲ್ಲಿ ಬಿಬೇಕ್ ದೆಬ್ರಾಯನ್ ಅವರು, ಇವ್ರು ನೆನಪಿಟ್ಕೊಳ್ಳಿ. ಈ ಬಿಬೇಕ್ ದೆಬ್ರಾಯನ್ ಅವರು ಏನಿದಾರಲ್ವಾ, ಇವರಿಗೆ ಸಾಹಿತ್ಯ ಮತ್ತು ಶಿಕ್ಷಣದಲ್ಲಿ ನೀಡಿದೆ ಯಾವುದು? ಪದ್ಮಭೂಷಣ ಪ್ರಶಸ್ತಿ. ಇವರಿಗೆ ಮತ್ತೆ ಈ ನರೇಂದ್ರ ಮೋದಿ ಮೀನ್ಸ್ ಒಟ್ಟಿನಲ್ಲಿ PMಗೆ ಏನೋ ಒಂದು ಸಂಬಂಧ ಇದೆ. ಏನು ಸಂಬಂಧ ಇದೆ? ಏನು ಅಧಿಕಾರಿಯಾಗಿದ್ರು ಇವರು ಬಿಬೇಕ್ ದೆಬ್ರಾಯನ್ ಅವರು, ಹೇಳಬಹುದಾ? ಈ ಬಿಬೇಕ್ ದೆಬ್ರಾಯ್ ಅವರ ಸ್ಥಾನದಲ್ಲಿ ರೀಸೆಂಟ್ ಆಗಿ ಒಬ್ರು ಮಹೇಂದ್ರ ಅನ್ನೋರು ಬಂದರು. ಏನು ಆ ಮಹೇಂದ್ರ ಅನ್ನೋರು ಯಾವ ಒಂದು ಅಧಿಕಾರ ಹುದ್ದೆಯಲ್ಲಿ ಇದ್ದಾರೆ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಮತ್ತೆ ಯಾರಿದ್ದಾರೆ ಇಲ್ಲಿ? ಮರಣೋತ್ತರವಾಗಿ ಸುಶೀಲ್ ಕುಮಾರ್ ಮೋದಿ ಅಂತ ಇದ್ದಾರೆ ನೋಡಿ, ಸರಿನಾ? ಇವರು ಯಾವ ಒಂದು ರಾಜ್ಯದವರು ಅಂತಂದರೆ, ಮೋದಿ ಅಂದರೆ ಬಿಹಾರ ಅಂತ ನೋಡ್ಬೇಕು ಇಲ್ಲಿ ನೀವು. ಓಕೆ, ಗುಜರಾತ್ ಅಂತ ಅಲ್ಲ, ಇಲ್ಲಿ ಮೋದಿ ಅನ್ನೋರು ಇಲ್ಲಿ ಬಿಹಾರದವರು ಇದ್ದಾರೆ. ಇವರು ಸಾರ್ವಜನಿಕ ವ್ಯವಹಾರಗಳ ಸಲುವಾಗಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಲಾಗಿದೆ. ಹಾಗೆ ಇನ್ನೊಬ್ರು ಮತ್ತೆ ಯಾರು ಇಲ್ಲಿ ನಿಮಗೆ? ಈ ಮರಣೋತ್ತರವಾಗಿ ನೀಡತಕ್ಕಂತಹ ಈ ಗಜಲ್ ಗಾಯಕವಾಗಿರ್ತಕ್ಕಂತಹ ಪಂಕಜ್ ಉದಾಸ್ ಅವರಿಗೆ ಕೂಡ ನೀಡಲಾಗಿದೆ. ಮಹಾರಾಷ್ಟ್ರದವರು ಇವರು, ಸರಿನಾ? ಸೊ ಇವ್ರನ್ನ ನೋಡ್ಕೊಳ್ಳಿ. ಹಾಗೆ PR ಶ್ರೀಜೇಶ್ ಅವರಿಗೆ ನೀಡಲಾಗಿದೆ ನೋಡಿ. ಹಾಕಿಯಲ್ಲಿ, ಈ ಕ್ರೀಡೆಯಲ್ಲಿ ಇವ್ರಿಗೆ ನೀಡಲಾಗಿದೆ. ಸೊ ಅದಕ್ಕೆ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಕೇರಳದವರು ಇವರು. ಯಾರು? PR ಶ್ರೀಜೇಶ್ ಅವರು. ನಮ್ಮ ಹಾಕಿಯಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಈ ಗೋಲ್ ಕೀಪರ್ ಆಗಿದ್ದಾರೆ ಇವರು. ಯಾರು? PR ಶ್ರೀಜೇಶನ್ ಅವರು. ಹಾಗೆ ಆಯಿತು ಇದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಶಬ್ದವು ಯಾವ ರೀತಿಯ ತರಂಗವಾಗಿದೆ ಅಂತ ಕೇಳಿದ್ದಾನೆ. ಶಬ್ದ ಯಾವ ರೀತಿಯ ತರಂಗವಾಗಿದೆ? ಟ್ರಾನ್ಸ್ವರ್ಸ್ ವೇವ್ಸ್, ಸ್ಟೇಷನರಿ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮತ್ತು ಲ್ಯಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಲ್ಯಾಂಗಿಟ್ಯೂಡ್ನಲ್ ವೇವ್ಸ್ ಆಗುತ್ತೆ. ಯಾವುದು? ಶಬ್ದವು, ಈ ಸೌಂಡ್ ಅನ್ನೋದು ಯಾವ ಒಂದು ರೀತಿಯ ವೇವ್ ಆಗಿದೆ ಅಂತ ನೋಡೋದಾದರೆ ಈ ಲ್ಯಾಂಗಿಟ್ಯೂಡ್ನಲ್ ವೇವ್ ಅಂತ ನಾವು ಹೇಳ್ತೀವಿ. ಯಾವುದನ್ನ? ಈ ಲ್ಯಾಂಗಿಟ್ಯೂಡ್ನಲ್ ವೇವ್ ಯಾವುದಾಗಿದೆ ಅಂದರೆ ಈ ಶಬ್ದವೂ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಉತ್ಕಲ್ ಭಾರತದ ಯಾವ ಭಾಗದಲ್ಲಿದೆ ಅಂತ ಕೇಳಿದ್ದಾನೆ. ಉತ್ಕಲ್ ಅನ್ನೋದೇನು? ಒಂದು ತೀರವಾಗಿದೆ. ನಿಮಗೆ ಹೇಳಿದ್ದೀನಿ, ಟೋಟಲಿ 9 ರಾಜ್ಯಗಳು ಹಾಗೆ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಅದರಲ್ಲಿ ಅತಿ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ಗುಜರಾತ್. ಸೊ ಸೆಕೆಂಡ್ ಹೈಯೆಸ್ಟ್ ಹೊಂದಿರೋದು ಯಾವುದು ಅಂದರೆ ತಮಿಳುನಾಡು. ರೀಸೆಂಟಾಗಿ ಅಪ್ಡೇಟ್ ಆಗಿದೆ, ನಾನು ಕೂಡ ನೋಡಿರಲಿಲ್ಲ. ನಾನು ಕೂಡ ಒಂದು 2-3 ಡೇಸ್ ಬ್ಯಾಕ್ ನೋಡಿದ್ದೀನಿ ಇದನ್ನು, ಸರಿನಾ? ಸೊ ಸೆಕೆಂಡ್ ಹೈಯೆಸ್ಟ್ ಯಾರ್ದಿದೆ ಅಂದರೆ ತಮಿಳುನಾಡಿದೆ. ಥರ್ಡ್ ಹೈಯೆಸ್ಟ್ ಯಾರ್ದಿದೆ ಅಂದರೆ ಈ ಆಂಧ್ರ ಪ್ರದೇಶದವ್ರದ್ದು ಥರ್ಡ್ ಹೈಯೆಸ್ಟ್ ಇದೆ. ಇದನ್ನು ನೋಡ್ಕೊಳ್ಳಿ. ಹಾಗೆ ಕಡಿಮೆ ಯಾರ್ದಿದೆ? ಗೋವಾದವ್ರದ್ದು ಕಡಿಮೆ ಇದೆ. ಹಾಗೆ ಸೆಕೆಂಡ್ ಕಡಿಮೆ ಯಾರ್ದಿದೆ? ನಮ್ಮ ಕರ್ನಾಟಕದವ್ರದ್ದಿದೆ. 343.20 ಏನೋ ಇರಬೇಕು ಕಿಲೋಮೀಟರ್. 343 ಕಿಲೋಮೀಟರ್ .20 ಮೀಟರ್ ಏನೋ ಇದೆ, ಸರಿನಾ? 320 ಮೀಟರ್ ಏನೋ ಇದೆ ನಮ್ಮ ಕರ್ನಾಟಕದ್ದು. ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಲ್ಲಿ ಉತ್ಕಲ ಭಾರತ ಯಾವುದನ್ನು ಕರಿತೀವಿ ಅಂತ ನೋಡೋದಾದರೆ ಇದನ್ನು ಕಚ್ ತೀರ ಅಥವಾ ಕಾತೆವಾಡ ತೀರ ಅಂತ ಕರಿತೀವಿ. ಯಾವುದನ್ನು? ಗುಜರಾತ್ ಕರಾವಳಿ ತೀರವನ್ನು. ಹಾಗೆ ಮಹಾರಾಷ್ಟ್ರ ಮತ್ತು ಗೋವಾದ ಕರಾವಳಿ ತೀರವನ್ನು ನಾವು ಈ ಯಾವ ತೀರವನ್ನು ಕರಿತೀವಿ? ಕೊಂಕಣ್ ಕರಾವಳಿ ತೀರ ಅಂತ ಕರಿತೀವಿ, ಸರಿನಾ? ಹಾಗೆ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಮ್ಯಾಕ್ರಲ್ ಕರಾವಳಿ ತೀರ ಅಥವಾ ಕೆನರಾ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ಕೇರಳ ಕರಾವಳಿ ತೀರವನ್ನು ಮಲಬಾರ್ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ತಮಿಳುನಾಡಿನ ಕರಾವಳಿ ತೀರವನ್ನು ಈ ಕೋರಮಂಡಲ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನು ನಾವು ಸರ್ಕಾರ್ ತೀರ ಅಂತ ಕರಿತೀವಿ. ಹಾಗೆ ಈ ಒಡಿಶಾದ ಕರಾವಳಿ ತೀರವನ್ನು ಉತ್ಕಲ್ ಕರಾವಳಿ ತೀರ, ಹಾಗೆ ಈ ವೆಸ್ಟ್ ಬೆಂಗಾಲ್ನ ಕರಾವಳಿ ತೀರವನ್ನು ನಾವು ಈ ವಂಗ ಅಥವಾ ಬಂಗ ಕರಾವಳಿ ತೀರ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಉತ್ಕಲ್ ಯಾವುದು ಬಂತು? ಒಡಿಶಾ ಬಂತು. ಸೊ ಒಡಿಶಾ ಎಲ್ಲಿದೆ? ಪೂರ್ವ ಭಾರತದಲ್ಲಿದೆಯಾ, ಪೂರ್ವದಲ್ಲಿದೆಯಾ ಅಥವಾ ಪಶ್ಚಿಮದಲ್ಲಿದೆಯಾ? ಸೊ ಪೂರ್ವ ಭಾರತದಲ್ಲಿ ಕಂಡುಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಪೂರ್ವ ಭಾರತ ಆಗುತ್ತೆ. ಎಕ್ಸಾಕ್ಟ್ ನಿಮಗೆ ರಾಜ್ಯವೇ ಕೇಳಿದ್ರೆ ಒಡಿಶಾ ರಾಜ್ಯ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥ ಆನ್ಸರ್ ಅದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಜೈವಿಕ ಆರ್ಥಿಕತೆಯಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಯಾರು ಅಂತ ಕೇಳಿದ್ದಾರೆ. ಯಾವುದರಲ್ಲಿ? ಜೈವಿಕ ಆರ್ಥಿಕತೆಯಲ್ಲಿ, ಬಯೋ ಎಕನಾಮಿಯಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಯಾರು ಹೇಳ್ಬೋದಾ? ಮೊದಲ ಏಷ್ಯನ್ ಯಾರು ಅಂದರೆ ಪ್ರಮೋದ್ ಚೌಧರಿ ಅಂತ ಬರ್ತಾರೆ. ಈ ಪ್ರಮೋದ್ ಚೌಧರಿ ಅನ್ನೋರು ಏನಿದ್ದಾರೆ ಅಂದರೆ ಈ ಜೈವಿಕ ಆರ್ಥಿಕತೆಯಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ಆಗಿದ್ದಾರೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಹಾಗೆ ಪ್ರಮೋದ್ ಅಂತ ಅಂದರೆ ಇನ್ನೊಂದು ಹೆಸರು ಏನು ಬರಬೇಕು ನಿಮಗೆ? ಏನು ಪ್ರಮೋದ್ ಅಂದರೆ ಯಾರಿದ್ದಾರೆ? ನಮ್ಮ ಗೋವಾದ ರಾಜ್ಯಪಾಲರಾಗಿದ್ದಾರೆ, ಸರಿನಾ? ನಮ್ಮ ಗೋವಾದ ರಾಜ್ಯಪಾಲರು ಯಾರಾಗಿದ್ದಾರೆ ಅಂದರೆ ಈ ಪ್ರಮೋದ್ ಅನ್ನೋರೇ ಆಗಿದ್ದಾರೆ. ಈ ನಾಟ್ ಪ್ರಮೋದ್ ಚೌಧರಿ, ಅವ್ರ ಹೆಸರು ಕೂಡ ಪ್ರಮೋದ್ ಇದೆ. ಯಾವುದು? ಗೋವಾದ ಗವರ್ನರ್ ಹೆಸರು, ಸರಿನಾ? ಅಲ್ಲಿಯ CM ಹೆಸರು ಏನಾಗಿದೆ?
ಹೇಳ್ಬೋದಾ? ಶ್ರೀಧರ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ನ್ಯಾಯಾಂಗ ಪರಿಶೀಲನೆಯನ್ನು ಏಕೆ ಮಾಡಲಾಗುತ್ತದೆ? ಇದೊಂದು ಪ್ರಶ್ನೆ ಹೇಗಿದೆ ಅಂದರೆ ಇದು ಫ್ರೀ ಹಿಟ್ ಥರ, ಇದು ಏನಿಲ್ಲ, ಜಸ್ಟ್ 6 ಹೊಡಿಬೇಕಷ್ಟೇ ಇದು. ಯಾಕೆಂದರೆ ಇದು ಈ ರೀತಿಯ ಪ್ರಶ್ನೆಗಳು ನಿಮಗೆ ಆಪ್ಷನ್ ನೋಡಿದ್ರೆ 4 ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಹೌದೋ ಇದು ಅಲ್ವೋ ಅಂತ, ಸರಿನಾ? 3 ನೆಗೆಟಿವ್ ಕೊಟ್ಟಿರ್ತಾನೆ, ಒಂದು ಪಾಸಿಟಿವ್ ಕೊಟ್ಟಿರ್ತಾನೆ. ಪಾಸಿಟಿವ್ ಇರೋದ್ರೆ ಟಿಕ್ ಹಾಕಿ ಎದ್ದು ಬಂದ್ಬಿಡ್ಬೇಕಷ್ಟೇ. ಏನು ನ್ಯಾಯಾಂಗ ಪರಿಶೀಲನೆಯ ಒಂದು ಪ್ರಕ್ರಿಯೆಯಾಗಿದ್ದು ಆ ಮೂಲಕ ಸರ್ಕಾರದ ಕಾರ್ಯಾಂಗ, ಶಾಸಕಾಂಗ ಮತ್ತು ಆಡಳಿತಾತ್ಮಕ ಕ್ರಮಗಳು ನ್ಯಾಯಾಂಗದ ಪರಿಶೀಲನೆಗೆ ಒಳಪಟ್ಟಿರುತ್ತವೆ. ಇಷ್ಟೇ ಅದು, ಸರಿನಾ? ಸೊ ಅಲ್ಲೇನಿಲ್ಲ, ಅಲ್ಲಿ ಆಪ್ಷನ್ ಏನು ಕೊಟ್ಟಿರ್ತಾನಲ್ವ ಅದರ ಮೇಲೆ ಬೇಸ್ ಮೇಲೆ ಹೋಗಬೇಕಾಗತ್ತೆ. ಅದು ಒಂದು 3 ಏನಿಲ್ಲ, ನೆಗೆಟಿವ್ ಕೊಟ್ಟಿರ್ತಾನೆ, ಒಂದು ಪಾಸಿಟಿವ್ ಕೊಟ್ಟಿರ್ತಾನೆ, ಪಾಸಿಟಿವ್ ಅಪ್ರೋಚ್ಗೆ ಟಿಕ್ ಮಾಡಿ ಬರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ಅಗ್ಗದ ಸಾರಿಗೆ ಸಾಧನ ಯಾವುದು ಅಂತ ಕೇಳಿದ್ದಾನೆ. ಸೊ ಇದನ್ನು ನೀವು ಹೇಳ್ಬೋದು NTPC ಎಕ್ಸಾಮ್, ಗ್ರ್ಯಾಜುಯೇಷನ್ ಲೆವೆಲ್ ಎಕ್ಸಾಮು ಟಫ್ ಇರ್ತದೆ ಕ್ವಶನ್ ಪೇಪರ್ ಹಾಗೆ ಹೇಗೆ ಅಂತ. ಬಟ್ ಟಫ್ ಇದೆ, ಬಟ್ ಕೆಲವೊಂದು ಕ್ವಶನ್ ಹೇಗಿದಾವೆ ಅಂದರೆ ಭಾಳ ಈಸಿ ಇದಾವಲ್ವಾ? ಸೊ ಇದನ್ನು ನೋಡಿ, ಈ ಕ್ವಶನ್ ಎಷ್ಟಿದೆ ಈಸಿ ಇದೆ, ಈ ಕ್ವಶನ್ ಕೂಡ ಎಷ್ಟು ಈಸಿ ಇದೆ. ಹಾಗೆ ಕಂಪ್ಯೂಟರ್ ಕ್ವಶನ್ ತೋರಿಸ್ತೀನಿ ನಿಮಗೆ, ಅವು ಕೂಡ ಹೆವಿ ಈಸಿ ಇದಾವೆ. ಸೊ ಈ ಕ್ವಶನ್ ಏನು PC ಕ್ವಶನ್ಗೆ ಬಂದಿರೋದು ಇದು ಪ್ರಶ್ನೆ. ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ PCಯಲ್ಲಿ ಕೇಳಿರೋ ಪ್ರಶ್ನೆ ಇದು. ಯಾವುದು ಅತ್ಯಂತ ಅಗ್ಗದ ಸಾರಿಗೆ ಸಾಧನ ಯಾವುದು ಅಂತ? ರಸ್ತೆ ಸಾರಿಗೆಯ, ಜಲ ಸಾರಿಗೆಯ, ವಾಯು ಸಾರಿಗೆ ಅಥವಾ ರೈಲು ಸಾರಿಗೆ? ರೈಲು ಸಾರಿಗೆ ಹೇಳ್ಬೋದು, ರೈಲು ಸಾರಿಗೆ ಅಂತ ಹೇಳ್ಬೋದು, ಕೆಲವೊಬ್ಬರು ರಸ್ತೆ ಸಾರಿಗೆ ಅಂತ ಕೂಡ ಹೇಳ್ಬೋದು, ಜಲ ಸಾರಿಗೆ ಅಂತ. ಇಲ್ಲಿ ಕನ್ಫ್ಯೂಷನ್ ಆಗ್ತದೆ. ಬಟ್ ವಾಯು ಸಾರಿಗೆ ಅಂತ ಯಾರು ಕೂಡ ಹೋಗೋದಿಲ್ಲ, ಅದು ಕೂಡ ಕನ್ಫರ್ಮ್ ಆಯಿತು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಜಲ ಸಾರಿಗೆ. ಈ ಜಲ ಸಾರಿಗೆ ಏನಿದೆ ಅಲ್ವಾ, ಅತ್ಯಂತ ಅಗ್ಗದ ಸಾರಿಗೆಯಾಗಿದೆ. ಅಗ್ಗ ಅಂದರೆ ಏನು? ಕಡಿಮೆ ರೊಕ್ಕಿನಲ್ಲಿ ನಾವು ಯಾವುದು ಸಾರಿಗೆಯನ್ನು ತಗೋಬಹುದು. ಓಕೆ, ನಾವು ಪ್ರಯಾಣವನ್ನು ಮಾಡಬಹುದು. ಎಲ್ಲಿ? ಈ ಜಲ ಸಾರಿಗೆಯಲ್ಲಿ, ಸರಿನಾ? ಸೊ ಗೊತ್ತಿರಲಿ ಇದು ನಿಮಗೆ. ಏನಾದರೂ ಈ ರೋಡ್ ಟ್ರಾನ್ಸ್ಪೋರ್ಟ್ ಏನಾದರೂ ನಮಗೆ ಸರಳವಾಗಿತ್ತು ಅಂದರೆ, ನಮ್ಮ ಭಾರತ ಹೀಗಿದೆ ಅಲ್ವಾ, ಇಲ್ಲಿ ಈ ಗುಜರಾತಿಂದ ಇಲ್ಲಿ ಏನಾದರೂ ತಮಿಳ್ನಾಡಿಗೆ ಸಾಗಣೆ ಮಾಡೋದು ಈ ಹಡಗಿನಿಂದ ಸಾಗಣೆ ಮಾಡ್ತಾ ಇರಲಿಲ್ಲ. ಇಲ್ಲೆಂದರೆ ಬೈ ರೋಡೇ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ರು, ಸರಿನಾ? ಬಟ್ ಇಲ್ಲಿ ಹೋಗ್ತವೆ ಎಲ್ಲಿ? ನಮ್ಮ ಕರ್ನಾಟಕದಿಂದ, ಕೇರಳದಿಂದ, ಈ ಕನ್ಯಾಕುಮಾರಿಯಿಂದ ಲಡಾಖ್ನವರೆಗೂ ಹೋಗ್ತವೆ. ಯಾವುದು? ಈ ಬಸ್ಗಳು ಮತ್ತು ಈ ಲಾರಿಗಳು ಎಲ್ಲವೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತವೆ. ಬಟ್ ಅದಕ್ಕಿಂತ ಕಡಿಮೆ ಒಂದು ದುಡ್ಡಿನಲ್ಲಿ ಇಲ್ಲಿ ಯಾವುದು ಹೋಗ್ತದೆ ಅಂದರೆ ಈ ವಾಟರ್ ಟ್ರಾನ್ಸ್ಪೋರ್ಟ್ ಹೋಗ್ತದೆ. ಸೊ ಅದಕ್ಕೆ ನಾವು ವಾಟರ್ ಟ್ರಾನ್ಸ್ಪೋರ್ಟ್ನ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಕಡಿಮೆ ಖರ್ಚಿನಲ್ಲಿ ಆಗ್ತದೆ ಅಂತ. ಹಾಗೆ ಅತ್ಯಂತ ಈ ಹೆಚ್ಚಿನ ವ್ಯಯದ ಒಂದು ಸಾರಿಗೆ ಯಾವುದು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಈ ವಾಯು ಸಾರಿಗೆ ಆಗ್ತದೆ. ಸರಿಯಾ? ನೆನಪಿರಲಿ ಇದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಮಾಲಯದ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಸೊ ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆ ಕೊಟ್ಟಿದ್ದಾನೆ. ಸ್ಟೇಟ್ಮೆಂಟ್ ವೈಸ್ ನೋಡೋಕ್ಕೆ ಅದು ಕ್ವಶನ್ ದೊಡ್ಡದು ಅನ್ನಿಸ್ತಿದೆ. ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಎಲ್ಲಕ್ಕಿಂತ ಕ್ವಶನ್ ಈಸಿ ಇದೆ. ಏನಿದೆ? ಹಿಮಾಲಯವು ಮಧ್ಯ ಏಷ್ಯಾದ ಶೀತ ಮಾರುತಗಳನ್ನು ಭಾರತವನ್ನು ಪ್ರವೇಶಿಸುವುದನ್ನು ತಡೆಯುತ್ತದೆ. ಹೌದಪ್ಪ, ತಡೆಯುತ್ತದೆ. ಈ ಮಧ್ಯ ಏಷ್ಯಾದಲ್ಲಿ ಏನು ಶೀತ ಮಾರುತಗಳು ಹುಟ್ಕೊಳ್ತಾವಲ್ವ, ಆ ಶೀತ ಮಾರುತಗಳಿಂದ ನಮ್ಮ ಭಾರತವನ್ನು ರಕ್ಷಣೆ ಮಾಡಿರೋದು ಯಾರು ಅಂದರೆ ಇದೇ ಹಿಮಾಲಯ. ಇಫ್ ಏನಾದರೂ ಹಿಮಾಲಯ ಇರಲಿಲ್ಲ ಅಂದರೆ ನಮ್ಮ ಉತ್ತರ ಭಾರತದವ್ರು ಏನಿದಾರಲ್ವಾ, ನಾರ್ತ್ ಇಂಡಿಯನ್ಸು ಹಾಗೆ ಗಪ್ತೆ ಆಗ್ತಿದ್ರು ಈ ಚಳಿಗಾಲ ಬಂದಕ್ಕೆಲ್ಲವೂ ಕೂಡ, ಸರಿನಾ? ಸೊ ಅದಕ್ಕೆ ಈ ಶೀತ ಮಾರುತಗಳು ಏನಿದೆ ಅಂದರೆ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾವೆ, ನಮಗೆ ಕಾಪಾಡ್ತಾ ಇದ್ದಾವೆ. ಅದರಿಂದ ಈ ಮಧ್ಯ ಏಷ್ಯಾದಲ್ಲಿ ಹುಟ್ಟತಕ್ಕಂಥ ಶೀತ ಮಾರುತಗಳಿಂದ, ಸರಿನಾ? ಸೊ ಆ ಶೀತ ಮಾರುತಗಳಿಂದ ಈ ಮಂಗೋಲಿಯಾ ಎಲ್ಲ ನೀವು ನೋಡಿರಬಹುದು, ಮಂಗೋಲಿಯಾ, ಚೀನಾ ಎಲ್ಲವೂ ಕೂಡ ನಾಶ ಮಾಡ್ತದೆ ಅದು ಬಂದಾಗ, ಸರಿಯಾ? ಬಟ್ ನಮ್ಮ ಭಾರತ ಮೇಲೆ ಎಫೆಕ್ಟ್ ಆಗೋದಿಲ್ಲ. ಯಾಕೆ ಎಫೆಕ್ಟ್ ಆಗೋದಿಲ್ಲ ಅಂದರೆ ಇಲ್ಲಿ ನಮಗೆ ಕಾಪಾಡಲಿಕ್ಕೆ ಹಿಮಾಲಯ ಮೇಲೆ ಎದ್ದು ಕುಂತು ಬಿಟ್ಟಿದ್ದಾನೆ ಅಣ್ಣ, ಸರಿನಾ? ಗೊತ್ತಿರಲಿ ನಿಮಗೆ. ಹಾಗೆ ಹಿಮಾಲಯದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಹಾಗೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂದರೆ ನೈಋತ್ಯ ಮಾನ್ಸೂನ್ನಿಂದ ಮಳೆಯಾಗುವುದನ್ನು ತಡೆಯುತ್ತದೆ ಅಂತ ಕೊಟ್ಟಿದ್ದಾನೆ. ಇಲ್ಲೇ ಸಿಗ್ತಲ್ಲ ಕರೆಕ್ಟ್ ಆನ್ಸರ್. ರಾಂಗ್ ಇದೆ, ತಪ್ಪಾಗಿದೆ ಅಂತ ಕೇಳಿದಾನಲ್ವಾ? ಸೊ ತಪ್ಪಿದೇ ಇದೆ. ಏನು? ನೈಋತ್ಯ ಮಾನ್ಸೂನ್ಗಳಿಂದ ಮಳೆಯಾಗೋದನ್ನು ಯಾವ್ಯಾಕೆ ತಡೀತದ್ರಿ? ತಡೆಯಲ್ಲ, ಮಳೆ ಬರೆಸ್ತದೆ. ಇವಾಗ ಭಾರತ ಹೀಗಿದೆ ಅಂದರೆ, ಭಾರತವನ್ನು ತಗೊಳ್ಳಿ, ಚಿಕ್ಕದಾಗಿ ತೆಗಿತೀನಿ. ಇಲ್ಲಿ ಭಾರತ ಹೀಗಿದೆ ಅಂದರೆ ಹೀಗೆ ತಗೊಳ್ಳಿ, ಭಾರತ ಹೀಗಿದೆ, ಹೀಗೆ ಹಿಮಾಲಯ ಇದೆ, ಸರಿನಾ? ಹೀಗೆ ಹಿಮಾಲಯ ಇದೆ. ಈ ನೈಋತ್ಯ ಮಾರುತಗಳು ಹೀಗೆ ಹೋಗ್ತಾ ಇರ್ತವೆ. ಈ ನೈಋತ್ಯ ಮಾರುತಗಳೇನಿದಾವಲ್ವಾ, ನೈಋತ್ಯ ಮಾರುತ ಮಳೆ ಈ ಏನಿದೆ ಇದು ಹೀಗೆ ಹೋಗ್ತಾ ಇರುತ್ತೆ. ಅದು ಸುಮ್ಮನೆ ಹಾಗೆ ಬಿಟ್ಟರೆ ಅದು ಕೂಡ ಆ ಕಡೆ ಪಾಸಾಗಿ ಓಡ್ಕೋತ ಹೋಗ್ಬಿಡ್ತಿತ್ತು. ಈ ಚೀನಾ ಕಡೆ, ಮುಂದೆ ಮಂಗೋಲಿಯಾ ಕಡೆ ಎಲ್ಲವೂ ಕೂಡ ತಿರ್ಕೋತ ಹೋಗ್ಬಿಡ್ತಿತ್ತು. ಯಾವುದು? ಈ ನೈಋತ್ಯ ಮಾನ್ಸೂನ್ ಮಳೆ. ಬಟ್ ಅದನ್ನು ನೀ ಹೋಗಬೇಡ, ಇಲ್ಲೇ ನಿನಗಿದ್ರ ತಡ ನಿಂದ್ರಿಸ್ತೀನಿ, ಬಾ ಮಗನೇ ನೋಡುನು ಅಂತ ಹೇಳಿ ನಿಂದ್ರಿಸ್ತದೆ. ಯಾವುದು? ಈ ಹಿಮಾಲಯ ಅನ್ನೋದು, ಸರಿನಾ? ಸೊ ಇದು ಆಡುಭಾಷೆ, ಸ್ವಲ್ಪ ಹಾಗೆ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ನೆನ್ಪಿಟ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದನ್ನು ತಡೆದು ಓರಿಯೋಗ್ರಾಫಿಕ್ ರೇನ್ ಅಂತ ಕರಿತೀವಿ ನಾವು. ಇದನ್ನು ಪರ್ವತಾರೋಹಿ ಮಳೆ ಅಂತ ಕರಿತೀವಿ, ಪರ್ವತಾರೋಹಣ ಮಳೆ ಅಂತ ಕರಿತೀವಿ. ಏನನ್ನ ಈ ಒಂದು ಗಾಳಿಯಲ್ಲಿ ಈ ಮೋಡವು ಹಾಗೆ ಹೋಗ್ತಾ ಇರುತ್ತೆ, ಗಾಳಿಯಲ್ಲಿ ಹಾಗೆ ತೇವಾಂಶ ತುಂಬಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ಯಾವುದೋ ಒಂದು ಬಂಡೆ, ಒಂದು ಯಾವುದು ಈ ಬೆಟ್ಟ ಗುಡ್ಡ, ಇದೊಂದು ಹಿಮಾಲಯ ಅಂತ ತಗೊಳ್ಳಿ, ಸರಿನಾ? ಇದೊಂದು ತಡೆದಿದೆ. ಆ ತಡೆದು ಅಲ್ಲಿ ಏನಾದರೂ ಮಳೆಯನ್ನು ಸುರಿಸ್ತು ಅಂತ ನೋಡೋದಾದರೆ ಆ ಸುರಿಸಿರ್ತಕ್ಕಂತಹ ಮಳೆಗೆ ನಾವೇನಂತ ಕರಿತೀವಿ ಅಂದರೆ ಓರೋಗ್ರಾಫಿಕ್ ರೇನ್ಫಾಲ್ ಅಂತ ಕರಿತೀವಿ, ಸರಿನಾ? ಓರೋಗ್ರಾಫಿಕ್ ರೇನ್ಫಾಲ್ ಅಂದರೆ ಇದೆ, ಮತ್ತೇನಲ್ಲ. ಪರ್ವತಾರೋಹಿ ಮಳೆ ಅಂದರೆ ಏನಿಲ್ಲ, ಇದೆ, ಸರಿನಾ? ಈಗ ಹೋಗ್ತಾ ಇರ್ತಕ್ಕಂತಹ ಗಾಳಿನ ತಡೆದು ನಿಲ್ಲಿಸಿದ್ದು ಇಲ್ಲೇ ಮಳೆ ಆಗುವಂತ ಹೇಳೋದು, ಅದಕ್ಕೆ ಪಾಳಿ ಕೊಟ್ಟು, ಸರಿನಾ? ಇಷ್ಟೇ. ಬಟ್ ಇಲ್ಲಿ ಏನು ಹೇಳಿದ್ದಾರೆ ಅವರು? ನೈಋತ್ಯ ಮಾನ್ಸೂನಿಂದ ಮಳೆ ಆಗುವುದನ್ನು ತಡೆಯುತ್ತದೆ. ಮಳೆ ಆಗುವುದನ್ನು ತಡೆಯುವುದಿಲ್ಲ, ಮಳೆ ಆಗುವಂತಾನೆ ಹೇಳ್ತದೆ ಅದು, ಸರಿನಾ? ಇದು ರಾಂಗ್ ಆಗಿದೆ. ಹಾಗೆ ಹಿಮಾಲಯದ ಉತ್ತರ ಭಾಗದಲ್ಲಿ ಹಿಮ ಕಂಡು ಬರುತ್ತದೆ. ಹೌದು, ಹಿಮಾಲಯದ ಉತ್ತರ ಭಾಗದಲ್ಲಿ ಹಿಮವೇ ಕಂಡು ಬರ್ತದೆ, ದಕ್ಷಿಣ ಭಾಗದಲ್ಲಿ ಕಂಡು ಬರೋದಿಲ್ಲ. ದಕ್ಷಿಣ
ಭಾಗದಲ್ಲಿ ಈ ಗಂಗಾ ಪ್ರದೇಶ ಕಂಡುಬರುತ್ತೆ. ಹಾಗೆ ಅನೇಕ ನದಿಗಳು ಮತ್ತು ತೊರೆಗಳು ಹಿಮಾಲಯದಿಂದ ಹುಟ್ಟುಕೊಳ್ಳುತ್ತವೆ. ಹೌದು, ಹಿಮಾಲಯದಿಂದ ಹುಟ್ಟುಕೊಳ್ತವೆ. ಈ ಮತ್ತು ನಮ್ಮ ಗಂಗಾ ನದಿ, ಯಮುನಾ ನದಿ ಇವೆಲ್ಲ ಎಲ್ಲಿ ಹುಟ್ಕೊಳ್ತವೆ? ಇದೇ ಒಂದು ಹಿಮಾಲಯದಲ್ಲೇ ಹುಟ್ಕೊಳ್ತವೆ, ಸರಿನಾ? ಸೊ ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಇಲ್ಲದೆ ಇರುವುದು ಯಾವುದು ಅಂದರೆ ಈ ನೈಋತ್ಯ ಮಾನ್ಸೂನ್ ಮಳೆಯಿಂದ ತಿಳಿಯುತ್ತೆ ಅನ್ನೋದು ರಾಂಗ್ ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ದಂಗೆಯಲ್ಲಿ ಸಿಧು ಪಂಚಕತಿಯ ಎಂಬ ಸ್ಥಳದಲ್ಲಿ ಸೆರೆ ಹಿಡಿಯಲ್ಪಟ್ಟನು ಅಂತ ಕೇಳಿದ್ದಾರೆ. ಓಕೆ, ಈ ಸಿಧು ಅನ್ನೋರು ಪಂಚಕತಿಯ ಎಂಬ ಸ್ಥಳದಲ್ಲಿ ಸೆರೆ ಹಿಡಿಯಲ್ಪಡ್ತಾರೆ. ಹಾಗೆ ಅವರನ್ನು ಒಂದು ಆಲದ ಮರಕ್ಕೆ ಹ್ಯಾಂಗ್ ಮಾಡ್ತಾರೆ, ನೇಣು ಹಾಕ್ತಾರೆ. ಸೊ ಅವರು ಯಾವ ಒಂದು ದಂಗೆಗೆ ಸಂಬಂಧ ಹೊಂದಿದವರು ಅಂತ ಕೇಳಿದ್ದಾರೆ. ಇವರು ಯಾವ ಒಂದು ದಂಗೆಗೆ ಅಂದರೆ ಸಂತಾಲ್ ದಂಗೆಗೆ ಸಂಬಂಧ ಹೊಂದಿದವರು, ಸರಿನಾ? ಸೊ ಅವರು ಎಷ್ಟರಲ್ಲಿ ಅಂದರೆ ಈ 1855 ಮತ್ತು 56 ಸಮಯದಲ್ಲಿ ಈ ಸಂತಾಲ್ ದಂಗೆ ನಡೀತದೆ. ಆ ಸಂತಾಲ್ ದಂಗೆಯ ನೇತೃತ್ವವನ್ನು ವಹಿಸಿದವರು ಯಾರು ಅಂದರೆ ಈ ಸಿಧು ಮತ್ತು ಕನ್ಹು ಅಂತ ಬರ್ತಾರೆ. ಇಲ್ಲಿ ಒಂದೊಂದು ಕಡೆ ನಾವು ಏನಂತ ಓದ್ತೀವಿ ಅಂದರೆ ಸಿನ್ಹು ಮತ್ತು ಕನ್ಹು ಅಂತ ಓದ್ತೀವಿ. ಒಂದು ಕಡೆ ಹೇಗೆ ಓದ್ತೀವಿ ಅಂದರೆ ನಾವು ಸಿಧು ಅಂತ ಓದ್ತೀವಿ, ಸಿಧು ಮತ್ತು ಕನ್ಹು ಅಂತ ಓದ್ತೀವಿ. ಇಲ್ಲಿ ಸಿಧು ಅಂದರೂ ಬೇರೆ ಅಲ್ಲ, ಸಿನ್ಹು ಅಂದರೂ ಬೇರೆ ಅಲ್ಲ, ಅವರೇ ಅದ್ರೇನು ಮುಂದಾಳತ್ವ ವಹಿಸಿರ್ತಾರಲ್ವ ಅವರಲ್ಲೇ ಒಬ್ರು ಇವರು. ಯಾರು? ಈ ಸಿಧು ಅನ್ನೋರು. ಅವರನ್ನು ಎಲ್ಲಿ ಅಂದರೆ ಈ ಪಂಚಕತಿಯ ಎಂಬ ಸ್ಥಳದಲ್ಲಿ ಅವರಿಗೆ ಸೆರೆ ಹಿಡಿಯಲ್ಪಟ್ಟು ಅವರನ್ನು ಹಿಡಿದು ಅವರಿಗೆ ಆಲದ ಮರಕ್ಕೆ ನೇಣು ಹಾಕ್ತಾರೆ. ಲೈಕ್ ಇವಾಗ ನಮ್ಮ ಕರ್ನಾಟಕದ ಸೇನಾನಿ ಯಾರು? ಕಿತ್ತೂರಾಣಿ ಚೆನ್ನಮ್ಮ ಅವರ ಬಂಟ ಯಾರು? ಸಂಗೊಳ್ಳಿ ರಾಯಣ್ಣನವರಿಗೆ, ಅವರಿಗೂ ಕೂಡ ಹಾಗೆ ಸೆರೆ ಹಿಡಿಯಲ್ಪಟ್ಟು ಈ ಒಂದು ಆಲದ ಮರಕ್ಕೆ ಅವರಿಗೆ ನೇಣು ಹಾಕಿರಲಿಲ್ವಾ, ಅವ್ರಿಗೆ ಹ್ಯಾಂಗ್ ಮಾಡಿರಲಿಲ್ವಾ? ಸೊ ಆ ರೀತಿ ಇಲ್ಲೊಬ್ಬ ಸೇನಾನಿಗೂ ಕೂಡ ಹಾಗೆ ಮಾಡ್ತಾರೆ. ಯಾರಿಗೆ? ಈ ಸಿಧು ಅನ್ನೋರಿಗೆ ಅಥವಾ ಈ ಸಿನ್ಹು ಅನ್ನೋರಿಗೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಇವರು ಯಾವ ಒಂದು ದಂಗೆಗೆ ನೇತೃತ್ವ ವಹಿಸಿದವರು ಅಂದರೆ ಈ ಸಂತಾಲ್ ದಂಗೆಯ ನೇತೃತ್ವವನ್ನು ವಹಿಸಿದವರು. ಇದು ಎಲ್ಲಿ ಬರ್ತದೆ ಈ ಸಂತಾಲ್ ದಂಗೆಯು? ಈ ಸಂತಾಲ್ ದಂಗೆ ಎಲ್ಲಿ ನಡೆದಿದೆ ಅಂತ ನೋಡೋದಾದರೆ ಬಿಹಾರದಲ್ಲಿ ನಡೀತದೆ. ನಾವು ಸಂತಾಲ್ ಅಂತ ನೋಡಿದ್ರೆ ಡೈರೆಕ್ಟ್ ಒಡಿಶಾ ಅಂತ ಹೋಗ್ತೀವಿ. ಬಟ್ ಇದು ಎಲ್ಲಿ ನಡೆದಿದೆ ಅಂದರೆ ಬಿಹಾರದಲ್ಲಿ ನಡೆದಿದೆ. ಈಗಿನ ಜಾರ್ಖಂಡದಲ್ಲಿರುವ ರಾಜ್ಮಹಲ್ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದ ಸಂತಾಲ್ ಬುಡಕಟ್ಟು ಜನಾಂಗದವರು ಬ್ರಿಟಿಷರ ಮತ್ತು ಭೂಮಾಲೀಕರ ವಿರುದ್ಧ ನಡೆಸಿದ ದಂಗೆಯಾಗಿದೆ. ಯಾವುದು? ಈ ಸಂತಾಲ್ ದಂಗೆ ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಬರ್ತಕ್ಕಂತಹ ಒಂದು ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಏನು? MS ವರ್ಡ್ ಡಾಕ್ಯುಮೆಂಟ್ನಲ್ಲಿ ಪ್ಯಾರಾಗ್ರಾಫನ್ನು ಇಂಡೆಂಟ್ ಮಾಡಲು ಈ ಕೆಳಗಿನ ಯಾವ ಕೀಬೋರ್ಡ್ ಶಾರ್ಟ್ಕಟ್ಗಳನ್ನು ಬಳಸಬಹುದು ಅಂತ ಕೊಟ್ಟಿದ್ದಾನೆ. ಏನು? ಇಂಡೆಂಟ್ ಮಾಡಲು, ಪ್ಯಾರಾಗ್ರಾಫನ್ನು ಇಂಡೆಂಟ್ ಮಾಡಲು. ಸ್ಪೆಷಲಿ ಏನು ಮೆನ್ಷನ್ ಮಾಡಿದ್ದಾನೆ? ಪ್ಯಾರಾಗ್ರಾಫನ್ನು ಇಂಡೆಂಟ್ ಮಾಡಲು ಅಂತ ಹೇಳಿದ್ದಾನೆ. ಪ್ಯಾರಾಗ್ರಾಫ್ ಅಂತ ಹೇಳಿಲ್ಲ. ಪ್ಯಾರಾಗ್ರಾಫ್ಗೆ ನಿಮಗೆ ಸ್ಪೇಸ್ ಕೊಡೋದು ಅದು ಇದು ಏನು ಹೇಳಿಲ್ಲ, ಇಂಡೆಂಟ್ ಮಾಡೋದು ಅಂತ ಹೇಳಿದ್ದಾನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? Alt 1 ಅಂತ ಕೊಟ್ಟಿದ್ದಾನೆ, Alt T ಅಂತ ಕೊಟ್ಟಿದ್ದಾನೆ, Control I ಅಂತ ಕೊಟ್ಟಿದ್ದಾನೆ, Control 1 ಅಂತ ಕೊಟ್ಟಿದ್ದಾನೆ, ಹಾಗೆ Control M ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಇಲ್ಲಿ ಏನಾಗುತ್ತೆ ಸರಿಯಾದ ಉತ್ತರ ಅಂತಂದರೆ ಈ Control M ಆಗುತ್ತೆ. Control ಪ್ಲಸ್ M ಕೊಟ್ಟರೆ ನಾವು ಏನಾಗುತ್ತೆ, ಈ MS ವರ್ಡ್ನಲ್ಲಿ, ಈ ವರ್ಡ್ ನೆನಪಿಟ್ಕೊಳ್ಳಿ, MS ವರ್ಡ್ ಡಾಕ್ಯುಮೆಂಟ್ ಏನಿದೆ ಅಲ್ವಾ ಆ ಒಂದು ಅಪ್ಲಿಕೇಶನಲ್ಲಿ ಈ ಪ್ಯಾರಾಗ್ರಾಫನ್ನು ಇಂಡೆಂಟ್ ಮಾಡಬಹುದು ನಾವು Control M ಕೊಟ್ಟರೆ, ಸರಿನಾ? ಹಾಗೆ ಇದೇ Control M ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾನೆ, ಅದು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇದನ್ನು ನೆನಪಿಟ್ಕೊಳ್ಳಿ, Control M ಅನ್ನೋದು. ಹಾಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಿದೆ ಅಂದರೆ MS ಪವರ್ ಪಾಯಿಂಟ್ನಲ್ಲಿ Control M ಶಾರ್ಟ್ಕಟ್ ಬಳಕೆದಾರರಿಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾನೆ. ಸರ್ ಇಲ್ಲಿ ಕೂಡ Control M ಅದೇ ಮಾಡ್ತಲ್ವಾ, ಏನನ್ನ ಪ್ಯಾರಾಗ್ರಾಫ್ನ ಇಂಡೆಂಟ್ ಮಾಡ್ತದೆ. ಇಲ್ಲಿ ಆಪ್ಷನ್ ಇಲ್ಲಲ್ಲ, ಪ್ಯಾರಾಗ್ರಾಫ್ನ ಇಂಡೆಂಟ್ ಮಾಡ್ತದೆ ಅನ್ನೋದು. ಏನು ಹಾಕ್ತೀರಾ ಅವಾಗ? ಮೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಏನು ಇಲ್ಲಿ ವರ್ಡ್ ಕೇಳಿದ್ದಾನೆ MS ವರ್ಡ್, ಇಲ್ಲಿ ಏನು ಕೇಳಿದ್ದಾನೆ MS ಪವರ್ ಪಾಯಿಂಟಲ್ಲಿ ಕೇಳಿದ್ದಾನೆ. ನಿಮ್ಮ ಶಾರ್ಟ್ ಕೀಗಳು MS ಪವರ್ ಪಾಯಿಂಟಲ್ಲೇ ಸ್ವಲ್ಪ ಚೇಂಜಸ್ ಆಗ್ತವೆ, MS ವರ್ಡಲ್ಲೇ ಚೇಂಜಸ್ ಆಗ್ತವೆ. ಹಾಗೆ ನಿಮಗೆ ಈ MS ಎಕ್ಸೆಲಲ್ಲೂ ಕೂಡ ಚೇಂಜಸ್ ಆಗ್ತವೆ, ನೆನ್ಪಿಟ್ಕೊಳ್ಳಿ ಇದನ್ನು, ಸರಿಯಾ? ಸೊ ಈ MS ಏನೇನು ಬೇರೆ ಬೇರೆ ಅಪ್ಲಿಕೇಶನ್ಗಳಿದಾವಲ್ವಾ ಅಲ್ಲೆಲ್ಲವೂ ಕೂಡ ನಿಮಗೆ ಬೇರೆ ಬೇರೆ ಶಾರ್ಟ್ಕಟ್ ಕೀಗಳು ಯೂಸ್ ಆಗ್ತವೆ. ಹಾಗೆ ನೀವು ಜಸ್ಟ್ ವಿಂಡೋಸಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಬೇರೆ ಶಾರ್ಟ್ಕಟ್ ಕೀಸ್ಗಳು ಎಲ್ಲವೂ ಅಂತಲ್ಲ, ಬಟ್ ಕೆಲವೊಂದು ಫೀಚರ್ಸ್ಗಳು ಚೇಂಜ್ ಆಗ್ತವೆ. ಸೊ ಇಲ್ಲಿಯೂ ಕೂಡ ಹಾಗೆ ಆಗಿದೆ. ಈ Control M ಅನ್ನೋದು ಅಲ್ಲಿ ಪ್ಯಾರಾಗ್ರಾಫ್ನ ಇಂಡೆಂಟ್ ಯೂಸ್ ಮಾಡಿದ್ರೆ ವರ್ಡಲ್ಲಿ ಈ Control M ಅನ್ನೋದು ಈ ಪವರ್ ಪಾಯಿಂಟಲ್ಲಿ ಏನನ್ನ ಮಾಡ್ತೀವಿ ಅಂತ ಕೇಳಿದ್ರೆ, ಹೊಸ ಸ್ಲೈಡನ್ನು ಸೇರಿಸಲು, ಈ ಹೊಸ ಸ್ಲೈಡ್ ಯಾವುದಾದ್ರೂ ಒಂದು ಸ್ಲೈಡನ್ನು ನಾನು ಸೇರ್ಪಡೆ ಮಾಡಬೇಕಾಗಿದ್ರೆ, ಇವಾಗ ಇಲ್ಲಿ ಒಂದು ಸ್ಕ್ರೀನ್ ಇರುತ್ತೆ, ಇಲ್ಲಿ ಚಿಕ್ಕದಾಗಿ ಸ್ಲೈಡ್ಗಳು ಕೊಂಡು ಬರ್ತವೆ ನಿಮಗೆ 1 2 3 4 ಅಂತ. ನನಗೆ ಇಲ್ಲಿ 4 ಪೇಜ್ ತುಂಬಿತು, 5ನೇ ಪೇಜ್ ಒಂದು ಏನಾದರೂ ಮಾಡಬೇಕಂದ್ರೆ ಏನಿಲ್ಲ, ಅಲ್ಲಿ ಆ್ಯಡ್ ನೀವು ಅಂತ ಇಲ್ಲಿ ಮೇಲೆ ಒಂದು ಆಪ್ಷನ್ ಬರುತ್ತೆ ಅಲ್ವಾ ಕಂಟ್ರೋಲ್ ಬಾರಲ್ಲಿ, ಅಲ್ಲಿ ಹೊಡೆಯೋದು ಬಿಟ್ಟು ನಾವು Control M ಕೊಟ್ಟರು ಕೂಡ ಒಂದು ನ್ಯೂ ಸ್ಲೈಡ್ ಆ್ಯಡ್ ಆಗ್ತದೆ, ಅಲ್ಲಿ MT ಸ್ಲೈಡ್, ಸರಿನಾ? ಗೊತ್ತಿರಲಿಲ್ಲ ಇದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ Control P ಶಾರ್ಟ್ಕಟ್ ಕೀಯನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ಎದಕ್ಕಾಗಿ ಬಳಸಲಾಗ್ತದೆ Control P ಅನ್ನು? Control P ಪೇಸ್ಟ್ ಸರ್ ಅಲ್ಲ ಸರ್, ಅದು Control P ಅನ್ನೋದು ಯಾವುದಕ್ಕೆ ಅಂದರೆ ಪ್ರಿಂಟ್ ಸಲುವಾಗಿ ಬಳಸಲಾಗ್ತದೆ. ಈ ಪ್ರಿಂಟ್ ಏನಿದೆ ಅಲ್ವಾ, ಈ ಪ್ರಿಂಟ್ ಸಲುವಾಗಿ ಪ್ರಿಂಟ್ ಡೈಲಾಗನ್ನು ಓಪನ್ ಮಾಡೋಕ್ಕೆ ಬಳಸಲಾಗ್ತಕ್ಕಂಥ ಒಂದು ಶಾರ್ಟ್ ಕೀ ಯಾವುದು ಅಂದರೆ ಈ Control P ಅನ್ನೋದು. ಹಾಗೆ P ಅಂದರೆ ಪೇಸ್ಟ್ ಅಂತ ನಾವು ಹೇಳಿದೆ. ಮತ್ತು ಪೇಸ್ಟ್ P ಬರಲಾರ್ದೆ ಮತ್ತೆ ಯಾವ್ದು ಬರುತ್ತೆ? Control V ಬರುತ್ತೆ. Control V ಅನ್ನೋದು ಏನಿದೆ ಅಲ್ವಾ ಅದು ಕಂಟ್ರೋಲ್ ಪೇಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. Control X ಅನ್ನೋದು ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಯಾವುದಾದ್ರೂ ಒಂದು ಇದನ್ನು ಫುಲ್ ಕಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ? Control A ಹೊಡಿತೀವಿ ಮೊದಲು, ಆಮೇಲೆ Control X ಹೊಡೆದ್ರೆ ಫುಲ್ ಕಟ್ ಆಗಿಬಿಡ್ತದೆ ಇದು, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಬರೀ ಇದನ್ನು ಕಾಪಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು? Control C ಹೊಡಿಬೇಕು, ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಂದೂ ಮಹಾಸಾಗರದ ಸಮ್ಮೇಳನದ IOC 8ನೇ ಆವೃತ್ತಿಯು 2025 ಫೆಬ್ರವರಿ 16ರಂದು 17ರವರೆಗೆ ಓಮನ್ನ ಮಸ್ಕತ್ನಲ್ಲಿ ನಡೆಯಿತು. ಓಮನ್ ದೇಶದ ರಾಜಧಾನಿ ಯಾವುದು?
ಹೇಳಿ, ಇಲ್ಲಿ ಇದೆಯಾ ಅಥವಾ ಇಲ್ವಾ? ಓಕೆ, ಸೊ ಅದರ ಸಮ್ಮೇಳನದ ಒಂದು ಥೀಮ್ ಏನು ಅಂತ ಕೇಳಿದ್ದಾನೆ. ಸೊ ಏನು ಅಂದರೆ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ ಇದನ್ನು. ಯಾಕಂದರೆ ಕನ್ನಡದಲ್ಲಿ ನಿಮಗೆ ಹೇಗೆ ಅಂದರೆ ವರ್ಡ್ಗಳು ಚೇಂಜ್ ಆಗಿಬಿಡ್ತವೆ. ಸೊ ಆ ವರ್ಡ್ ಚೇಂಜ್ ಆಗೋ ಒಂದು ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಏನು ಅಂದರೆ ವೇಸ್ ಟು ನ್ಯೂ ಹಾರಿಜನ್ಸ್ ಟು ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್ ಅಂತ ಇದೆ. ಯಾವುದ್ರದ್ದು ಹಿಂದೂ ಮಹಾಸಾಗರದ ಸಮ್ಮೇಳನದ ಒಂದು ಥೀಮ್ ಆಗಿದೆ. ಯಾವುದು 2025 ಒಂದು ಥೀಮ್. ಇದು ಎಲ್ಲಿ ನಡೆದಿದೆ ಅಂದರೆ ಓಮನ್ನ ಮಸ್ಕತ್ನಲ್ಲಿ ನಡೆದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದರಲ್ಲಿ ಭಾಗವಹಿಸಿದವರು ಯಾರು? ನಮ್ಮ ಭಾರತೀಯರು ಅಂತ ನೋಡೋದಾದರೆ ನಮ್ಮ ವಿದೇಶಾಂಗ ಸಚಿವರಾಗಿರ್ತಕ್ಕಂತಹ ಎಸ್ ಜೈಶಂಕರ್ ಅವರು ಭಾಗವಹಿಸಿದ್ದಾರೆ, ಸರಿನಾ? ಸೊ ಇದನ್ನು ಆರಂಭ ಮಾಡಿದವರು ಯಾರು ಅಂತ ಕೇಳಿದ್ರೆ 2016ರಲ್ಲಿ ಸಿಂಗಾಪುರದಲ್ಲಿ ಇಂಡಿಯಾ ಫೌಂಡೇಶನ್ ಆರಂಭಿಸಿದೆ. ಯಾವುದನ್ನು? ಈ ಹಿಂದೂ ಮಹಾಸಾಗರ ಸಮ್ಮೇಳನವನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಮ್ಮೆಟ್ಟುವ ಮಾನ್ಸೂನ್ ಸಮಯದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳು ಮಳೆಯನ್ನು ಪಡೆಯುತ್ತವೆ ಅಂತ ಕೇಳಿದ್ದಾನೆ. ರಾಜ್ಯ ಯಾವುದು ಬೇಕಾದ್ರೂ ಕೊಟ್ಟಿರಲಿ, ಅಲ್ಲಿ ರಾಜ್ಯ ಆಗೋದು ಆನ್ಸರ್ ತಮಿಳುನಾಡು ಮಾತ್ರ, ಸರಿನಾ? ತಮಿಳುನಾಡೇ ಕೊಟ್ಟಿರ್ತಾನೆ. ತಮಿಳುನಾಡು ಹೊರತಾಗಿ ನಿಮಗೆ ಕೊಟ್ಟಿರುವುದಿಲ್ಲ, ಬೇರೆ ಯಾವುದು ಕೊಟ್ಟಿರೋದಿಲ್ಲ. 99% ತಮಿಳುನಾಡೇ ಕೊಟ್ಟಿರ್ತಾನೆ. ಇಫ್ ತಮಿಳುನಾಡು ಇರಲಿಲ್ವಾ ಆಂಧ್ರ ಪ್ರದೇಶ ಇರುತ್ತೆ ಅಷ್ಟೇ, ಸರಿಯಾ? ಗೊತ್ತಿರಲಿದೆ ನಿಮಗೆ. ಏನು ಈ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ ಅಂತ ನಾವು ಕರಿತೀವಿ. ವಾಟ್ ಈಸ್ ಮೀನ್ ಬೈ ಹಿಂಗಾರು ಮಳೆ ಮತ್ತು ಮುಂಗಾರು ಮಳೆ? ಈ ನೈಋತ್ಯ ಮಾನ್ಸೂನ್ ಮಳೆ ಮತ್ತು ಈಶಾನ್ಯ ಮಾನ್ಸೂನ್ ಮಳೆ ಅಂತ ಕರಿತೀವಿ. ಅಥವಾ ಈ ಈಶಾನ್ಯ ಮಾನ್ಸೂನ್ ಮಳೆಯನ್ನು ಹಿಮ್ಮೆಟ್ಟುವ ಮಾನ್ಸೂನ್ ಮಳೆ ಅಂತ ಕೂಡ ನಾವು ಕರಿತೀವಿ, ಸರಿನಾ? ಸೊ ಈ ಹಿಮ್ಮೆಟ್ಟುವ ಮಾನ್ಸೂನ್ ಮಳೆ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೀಳುತ್ತದೆ ಅಂತ ನೋಡೋದಾದರೆ ಈ ನಮ್ಮ ಭಾರತವಂತ ಒಂದು ತಗೊಳ್ಳಿ ಇಲ್ಲಿ, ಸರಿನಾ? ಸೊ ಇಲ್ಲಿ ನೈಋತ್ಯ ಮಾನ್ಸೂನ್ ಮಳೆ ಎದ್ದು ಬಂದಿರ್ತದೆ. ಎಲ್ಲಿಂದ? ಹಿಂದೂ ಮಹಾಸಾಗರದಿಂದ ಎದ್ದು ಗಾಳಿ ಬೀಸ್ತಾ ಬರ್ತಿರ್ತದೆ. ಯಾವುದು? ತೇವಾಂಶ ಭರಿತವಾದ ಗಾಳಿ ಬೀಸ್ತಾ ಬರ್ತದೆ. ಅದು 2 ಕವಲುಗಳಾಗಿ ಹೋಗ್ತದೆ. ಈ ನಮ್ಮ ಭಾರತ ಹೀಗೆ ತೊಗೊಂಡ್ರೆ 2 ಕವಲಗಳಾಗಿ ಹೀಗೆ ಬರ್ತಿರ್ತದೆ, ಗಾಳಿ ಬರ್ತಿರ್ತದೆ. ಅದು ಇಲ್ಲಿ ಬಂದಿರೋದು ಇಲ್ಲಿ ಡಿವೈಡ್ ಆಗ್ತದೆ. ಹೀಗೆ ಒಂದು ಕವಲು, ಹೀಗೆ ಒಂದು ಕವಲು ಅಂತ ಒಂದು ಬಂಗಾಳ ಕೊಲ್ಲಿಯ ಶಾಖೆ, ಇನ್ನೊಂದು ಅರಬ್ಬಿ ಸಮುದ್ರದ ಶಾಖೆಯಾಗಿ 2 ಶಾಖೆಗಳಾಗಿ ವಿಂಗಡಣೆ ಆಗ್ತದೆ. ಯಾವುದು? ಈ ನೈಋತ್ಯ ಮಾನ್ಸೂನ್ ಮಳೆ ಅನ್ನೋದು. ನಾನು ಹೇಳ್ತಾ ಇರೋದು ನೈಋತ್ಯ. ಇನ್ನು ಇಲ್ಲಿ ಹಿಮ್ಮೆಟ್ಟುವ ಮಾನ್ಸೂನ್ ಬಂದಿಲ್ಲ, ಈಶಾನ್ಯ ಮಾನ್ಸೂನ್ ಬಂದಿಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನು, ಸರಿನಾ? ಇದು ಯಾವದೊಂದು ಸಮಯದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ. ಇವಾಗೇನು ಕರೆಂಟ್ ಬರ್ತಾ ಇದೆಯಲ್ವಾ ಮಳೆ, ಈ ಪ್ರೆಸೆಂಟ್ ಬರ್ತಾ ಇರ್ತಕ್ಕಂಥ ಮಳೆ ಯಾವುದು ಅಂದರೆ ಈ ನೈಋತ್ಯ ಮಾನ್ಸೂನ್ ಮಳೆ. ಸೊ ಅದು ಇಲ್ಲಿ ಬಂದು ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಿದ್ದಾವೆ, ಸರಿನಾ? ಸೊ ಇಲ್ಲಿ ವೆಸ್ಟರ್ನ್ ಘಾಟ್ಸ್ಗಳಿದ್ದಾವೆ. ಈ ವೆಸ್ಟರ್ನ್ ಘಾಟ್ಸ್ಗಳು ನಿಮ್ಗೆ ಆವಾಗಲೇ ಹೇಳಿದ್ದೆ, ಏನು ಓರೋಗ್ರಾಫಿಕ್ ರೈನ್ಫಾಲ್ ಬೀಳ್ತದೆ ಅಂತ, ಈ ಪರ್ವತಾರೋಹಿ ಮಳೆ ಬೀಳ್ತದೆ ಅಂತ. ಈ ವೆಸ್ಟರ್ನ್ ಘಾಟ್ಸ್ಗಳು ಏನಿದ್ದಾವೆ, ಈ ಪಶ್ಚಿಮ ಘಟ್ಟಗಳು ಏನು ಮಾಡ್ತವೆ, ಈ ಪಶ್ಚಿಮ ಸೈಡು, ಈ ವೆಸ್ಟ್ ಸೈಡ್ ಏನು ಮಾಡ್ತವೆ, ಅದನ್ನು ತಡೆ ಹಿಡಿದು ಇಲ್ಲೇ ಮಳೆ ಆಗುವಂಥ ಮಳೆ ಆಗಿಸ್ತದೆ. ಸೊ ಮಳೆ ಇಲ್ಲೇ ಆದರೆ ಏನಾಗುತ್ತೆ, ಇದರ ಈಸ್ಟ್ ಸೈಡು, ಪೂರ್ವದ ಭಾಗ, ಅಲ್ಲಿ ಶುಷ್ಕ ಪ್ರದೇಶ ಆಗಿಬಿಡುತ್ತೆ, ಅಲ್ಲಿ ಮಳೆ ಜಾಸ್ತಿ ಬೀಳಲ್ಲ. ಆ ರೀತಿ ಮಳೆ ಇಲ್ಲಿ ಚಳ್ಳಿಕೆರೆಗೆ ನೀವು ನೋಡ್ಬೋದು. ಅತಿ ಹೆಚ್ಚು ಮಳೆ ಪಡೆಯತಕ್ಕಂತಹ ಒಂದು ಊರು ಯಾವುದು? ನಮ್ಮ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಅಂದರೆ ಆಗುಂಬೆ ಅಂತ ನಾವು ನೋಡ್ತೀವಿ. ಯಾಕೆ ಅಂದರೆ ಇಲ್ಲಿ ಬರ್ತದೆ ಅದು ಪ್ರದೇಶ, ಇಲ್ಲಿ ಬರ್ತದೆ. ಬಟ್ ಈ ಚಳ್ಳಿಕೆರೆ ಎಲ್ಲಿ ಬರ್ತದೆ? ಚಿತ್ರದುರ್ಗದ ಚಳ್ಳಿಕೆರೆ ಈ ಸೈಡ್ ಬರ್ತದೆ. ಅದರ ಈ ವೆಸ್ಟರ್ನ್ ಘಾಟ್ನ ಈಸ್ಟ್ ಸೈಡ್ ಬರ್ತಕ್ಕಂಥ ಒಂದು ಊರು ಯಾವುದು ಅಂದರೆ ಚಳ್ಳಿಕೆರೆ, ಚಿತ್ರದುರ್ಗದ ಚಳ್ಳಿಕೆರೆ. ಅಲ್ಲಿ ಅತಿ ಕಡಿಮೆ ಮಳೆ ಬೀಳ್ತದೆ. ಅತಿ ಹೆಚ್ಚು ಮಳೆ ಬೀಳೋದು ಯಾವುದು ಅಂದರೆ ಈ ಆಗುಂಬೆಯಲ್ಲಿ ಮಳೆ ಬೀಳ್ತದೆ. ಸೊ ಯಾಕೆ ಈ ಓರೋಗ್ರಾಫಿಕ್ ರೇನ್ಫಾಲ್ ಏನು ಮಾಡ್ತದೆ, ಈ ಪರ್ವತಗಳು ಏನು ಮಾಡ್ತವೆ, ಅದನ್ನು ತಡೀತದೆ. ಸೊ ನಮ್ಮ ಯಾವುದು ಈ ತಮಿಳುನಾಡು ಈ ಒಂದು ಭಾಗದಲ್ಲಿ ಕಂಡುಬರ್ತದೆ. ಸೊ ಇದು ಕೂಡ ಸೇಮ್ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಮಳೆನೇ ಹೋಗೋದಿಲ್ಲ ಅಲ್ಲಿ, ಎಲ್ಲಿ? ತಮಿಳುನಾಡು ಏನು ಅಂದರೆ ಈ ನೈಋತ್ಯ ಮಾನ್ಸೂನ್ನಿಂದ ಮಳೆನೇ ಪಡೆಯುವುದಿಲ್ಲ. ನೀವು ನೋಡಬಹುದು ಈ ನೈಋತ್ಯ ಮಾನ್ಸೂನ್ ಮಳೆ ಇದೆ ಅಲ್ವಾ, ಇದರಿಂದ ಈ ಮಹಾರಾಷ್ಟ್ರದಲ್ಲಿ ಪ್ರವಾಹ ಬಂತು, ಶುರುವಾಯಿತು. ಮುಂಬೈದವ್ರು ಎಲ್ಲರೂ ಕೂಡ ನೀರಾಗಿದ್ರೆ ಅನ್ನೋ ತೇಲಾಡ್ತಿದ್ದಾರೆ. ನಮ್ಮ ಬೆಂಗಳೂರದವ್ರು ಇದ್ರೆ ಮುಂಬೈಲಿ, ಬೆಂಗಳೂರವರು ಕೂಡ ಮುಂಬೈ ಥರ ನೀರಲ್ಲಿ ತೇಲಾಡ್ತಾ ಇದ್ದಾರೆ ಅಂತ ನಾವು ಓದ್ತೀವಿ, ಸರಿನಾ? ಬಟ್ ಯಾವತ್ತಾದರೂ ಚೆನ್ನೈ ಅವರು ನೀರಲ್ಲಿ ತೇಲಾಡ್ತಾ ಇದ್ದಾರೆ ಈ ಜೂನು ಮತ್ತು ಜುಲೈ, ಸೆಪ್ಟೆಂಬರ್ ಮತ್ತು ಆಗಸ್ಟಲ್ಲಿ ಅಂತ ನಾವು ಓದಿದ್ದೀವ? ನೆವರ್, ಸಾಧ್ಯನೇ ಇಲ್ಲ. ಅವ್ರು ತೇಲಾಡೋದು ಯಾವಾಗ ಗೊತ್ತಾ? ಈ ನವೆಂಬರ್, ಡಿಸೆಂಬರ್ ಅಥವಾ ಈ ಅಕ್ಟೋಬರ್ ಸಮಯದಲ್ಲಿ, ಆ ಸಮಯದಲ್ಲಿ ತೇಲಾಡ್ತಾರೆ. ಯಾಕೆಂದರೆ ಹಿಮ್ಮೆಟ್ಟುವ ಮಾನ್ಸೂನ್ ಬರ್ತಿರ್ತದೆ. ಮೀನ್ಸ್ ಈಶಾನ್ಯ ಏನು ಇದೆಯಲ್ವಾ, ಆ ಈಶಾನ್ಯ ದಿಕ್ಕಿನಿಂದ ಮಳೆ ಬರ್ತಾ ಇರ್ತದೆ. ಸೊ ಅದಕ್ಕೆ ಏನಾಗ್ತದೆ, ಆ ಒಂದು ಸಮಯದಲ್ಲಿ ಅದು ಮಳೆಯನ್ನು ಬಿಡ್ತದೆ. ಯಾವುದು? ಈ ತಮಿಳುನಾಡು ಅನ್ನೋ ಒಂದು ರಾಜ್ಯ. ಸೊ ಎಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈತ್ರಕ ರಾಜವಂಶದ ಧ್ರುವಸೇನನ ನಂತರ ಸಿಂಹಾಸನವನ್ನು ಏರಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಓದಿರೋಕ್ಕೆ ಮ್ಯಾಕ್ಸಿಮಮ್ ಸಾಧ್ಯ ಇಲ್ಲ, ಯಾಕೆಂದರೆ ಬಹಳ ಚಿಕ್ಕವಾಗಿರ್ತಕ್ಕಂಥ ಒಂದು ರಾಜಮನೆತನ. ಯಾವುದು? ಈ ಮೈತ್ರಕ ಅನ್ನೋ ಒಂದು ರಾಜವಂಶ. ಇದು ಎಲ್ಲಿ ಕಂಡುಬರ್ತದೆ ಅಂದರೆ ಪ್ರಸ್ತುತ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತದೆ. ಯಾವುದು? ಮೈತ್ರಕ ರಾಜವಂಶ. ಸೊ ಮೈತ್ರಕ ರಾಜವಂಶದ ಧ್ರುವಸೇನನ ನಂತರ ಬಂದಿರತಕ್ಕಂಥ ದೊರೆ ಯಾರು ಅಂದರೆ ಗುಹಾಸೇನ್ ಅಂತ ಬರ್ತಾನೆ. ಯಾರು? ಗುಹಾಸೇನನವನು. ಇವರ ರಾಜಧಾನಿ ಯಾವುದಾಗಿತ್ತು? ವಲ್ಲಭಿ ಅನ್ನೋದು ಇವರ ರಾಜಧಾನಿಯಾಗಿತ್ತು. ಅರಸರು ಯಾರ್ಯಾರು ಅಂದರೆ ಈ ದರಸೇನ, ದ್ರೋಣಸಿಂಗ ಮತ್ತು ಧ್ರುವಸೇನ ಮತ್ತು ಗುಹಾಸೇನ ಅಂತ ಕಂಡುಬರ್ತಾರೆ. ಸೊ ಸೀರಿಯಲ್ ಆಗಿ. ಹಾಗೆ ಇವರು ಒಂದು ಯಾವ ಒಂದು ಶತಮಾನದಲ್ಲಿ ಅಂತ ನೋಡೋದಾದ್ರೆ 5ನೇ ಶತಮಾನದಲ್ಲಿ ಕಂಡು ಬರ್ತಾರೆ. ಈ ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಸೊ ಈ ರಾಜವಂಶದ ಸ್ಥಾಪಕ ಯಾರು ಅಂದರೆ ಭೂತಾರ್ಕ ಅಂತ ಕಂಡುಬರ್ತಾನೆ. ಭೂತಾರ್ಕ ಅಥವಾ ಭಟಾರ್ಕ ಅಂತ ನಾವು ಹೇಳ್ತೀವಿ. ಸೊ ಇವರು ಗುಪ್ತ ಸಾಮ್ರಾಜ್ಯದ ಅಡಿಯಲ್ಲಿ ಸೌರಾಷ್ಟ್ರ ವಿಭಾಗದ ರಾಜ್ಯಪಾಲರಾಗಿದ್ದರು. ಯಾರು ಅಂದರೆ ಈ ಭಟ್ಟಾರ್ಕ ಅನ್ನೋರು. ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ
ತಖ್ತಿ ಇ ಬಹಿ ಬುದ್ಧಿಸ್ಟ್ ಮೊನಾರ್ಚಿ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಸೊ ತಖ್ತಿ ಬಹಿ ಬುದ್ಧಿಸ್ಟ್ ಮೊನಾರ್ಚಿ ಎಲ್ಲಿ ಕಂಡುಬರುತ್ತೆ, ಮೊನಸ್ಟ್ರಿ ಎಲ್ಲಿ ಕಂಡುಬರ್ತದೆ ಅಂತ ನೋಡೋದಾದರೆ ಪಾಕಿಸ್ತಾನದಲ್ಲಿ ಕಂಡುಬರ್ತದೆ. ಪಾಕಿಸ್ತಾನದ ಖೈಬರ್ ಕಣಿವೆ ಏನಿದೆ ಅಲ್ವಾ, ಸೊ ಅಲ್ಲಿ ಕಂಡುಬರ್ತಕ್ಕಂಥ ಒಂದು ಈ ಬುದ್ಧಿಸ್ಟ್ಗೆ ಸಂಬಂಧ ಹೊಂದಿರತಕ್ಕಂತಹ ಒಂದು ದೇವಾಲಯವಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಗೊತ್ತಿರಲಿ ನಿಮಗೆ. ಹಾಗೆ ಇದನ್ನು ಗಾಂಧಾರದಾದ್ಯಂತ ಬೌದ್ಧ ಧರ್ಮದ ಅತ್ಯಂತ ಪ್ರಭಾವಶಾಲಿ ಅವಶೇಷಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಮತ್ತು 1980ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಪಟ್ಟಿ ಮಾಡಲಾಯಿತು. ಯಾವುದನ್ನು, ಈ ತಖ್ತ್ ಇ ಬಹಿ ಅನ್ನೋದನ್ನು. ಓಕೆ, ಇದು ಗೊತ್ತಿರಲಿ ನಿಮಗೆ. ಹಾಗೆ ಬುದ್ಧನ ಅತ್ಯಂತ ಎತ್ತರವಾದ ಅತ್ಯಂತ ದೊಡ್ಡದಾದ ವಿಗ್ರಹ ಯಾವ ಒಂದು ದೇಶದಲ್ಲಿ ಕಂಡು ಬರ್ತಾ ಇತ್ತು? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಅಫ್ಘಾನಿಸ್ತಾನ, ಆಪ್ಷನ್ ಬಿ ನಿಮಗೆ ಭಾರತ. ಹೇಳ್ಬಹುದಾ? ಇದನ್ನು ಹೇಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಷ್ಣುವಿನ ಹೊರಗಿರುವ ಪ್ರತಿಮೆ ಯಾವ ಗುಹೆಯಲ್ಲಿದೆ ಅಂತ ಕೇಳಿದಾನೆ. ಇವಾಗ ವಿಷ್ಣು ಹೊರಗಿರುವ ಮೀನ್ಸ್ ಏನು, ಸುಮ್ಮನೆ ಅಡ್ಡಾಗಿ ಮಲ್ಕೊಂಡಿರುವ. ಸೊ ಆ ರೀತಿಯ ಒಂದು ಪ್ರತಿಮೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ನೋಡೋದಾದರೆ ಗುಂಟೂರಿನಲ್ಲಿ ಕಂಡುಬರ್ತದೆ. ಗುಂಟೂರು ಎಲ್ಲಿ ಕಂಡುಬರ್ತದೆ? ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ. ಹಾಗೆ ತಂಬಾಕು ಮಂಡಳಿ ಎಲ್ಲಿ ಕಂಡುಬರುತ್ತೆ? ಇದೇ ಗುಂಟೂರಿನಲ್ಲಿ ಕಂಡುಬರ್ತದೆ. ತಂಬಾಕು ಮಂಡಳಿ, ನಮ್ಮ ಭಾರತೀಯ ತಂಬಾಕು ಮಂಡಳಿ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಗುಂಟೂರಿನಲ್ಲಿ ಕಂಡುಬರ್ತದೆ, ನೆನ್ಪಿಟ್ಕೊಳ್ಳಿ. ಹಾಗೆ ಉಂಡವಳ್ಳಿ ಗುಹೆಗಳು ಅಂತ ನಾವು ನೋಡ್ತೀವಿ. ಈ ಉಂಡವಳ್ಳಿ ಗುಹೆಗಳು ಎಲ್ಲಿ ಅಂದರೆ ಇದೇ ಒಂದು ಗುಂಟೂರಿನಲ್ಲಿ ಕಂಡುಬರ್ತವೆ. ಸೊ ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೂಡ ಹಾಕಿದ್ದೀನಿ, ಇದನ್ನು ನೋಡಿ. ಇದೇ ಕೇವ್ಸ್ಗಳು, ಇದೇ ಒಂದು ಗುಹೆಗಳು. ಅವು ಎಲ್ಲಿ ವಿಷ್ಣು ಏನಿದಾರಲ್ವ ಅವರು ಹೊರಗಿರ್ತಕ್ಕಂತಹ ಒಂದು ಶಿಲ್ಪಕಲೆಗಳು ಕಂಡುಬರೋದಿಲ್ಲ ಅಂದರೆ ಇದೇ ಒಂದು ಪ್ಲೇಸಲ್ಲಿ. ಬೇಕಾದರೆ ನಿಮ್ಮ ಒಂದು ಜಾಬ್ ಅದಂದರೆ ಇಲ್ಲಿ ಹೋಗಿ ತಿರುಗಾಡಿ ಬನ್ನಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2026ರ ರಗ್ಬಿ ಲೀಗ್ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಸೊ ಈ ರಗ್ಬಿ ಲೀಗ್ ಯಾವ ಒಂದು ದೇಶದಲ್ಲಿ ನಡೆಯಲಿದೆ ನೀವು ನೋಡಿ. ಏನು ಅಂದರೆ ಈ ರಗ್ಬಿ ಏನಿದೆ ಅಲ್ವಾ, ಈ ನ್ಯೂಜಿಲ್ಯಾಂಡು ಮತ್ತು ಈ ಓಷೇನಿಯಾ ಅಂತ ನಾವು ಏನು ಭಾಗ ಕರಿತೀವಲ್ವಾ, ಈ ಓಷೇನಿಯಾ ಭಾಗದಲ್ಲಿ ಸ್ವಲ್ಪ ರಗ್ಬಿ ಫೇಮಸ್ ಆಗಿದೆ. ಲೈಕ್ ಇವಾಗ ನ್ಯೂಜಿಲ್ಯಾಂಡ್ ಆಗಿರಲಿ, ಪಪುವಾ ನ್ಯೂ ಗಿನಿ ಆಗಿರಲಿ, ಆಸ್ಟ್ರೇಲಿಯಾ ಆಗಿರಲಿ, ಮತ್ತು ಈ ಫೀಜಿ ಆಗಿರಲಿ, ಮತ್ತು ಸುವಾ ಆಗಿರಲಿ, ತಿಮೋರ್ ಲೆಸ್ತೆ ಆಗಿರಲಿ, ಸರಿನಾ, ಈ ಒಂದು ಪ್ರದೇಶ ಏನಿದೆ ಅಲ್ವಾ ಇಲ್ಲಿ ರಗ್ಬಿ ಭಾಳ ಫೇಮಸ್ ಇದೆ. ಇನ್ನೊಂದು ಏನು ಅಂದರೆ ಈ ದಕ್ಷಿಣ ಧ್ರುವ ಅಂತಲೇ ಹೇಳ್ಬೋದು ನಾವು. ದಕ್ಷಿಣ ಭಾಗ, ಈ ದಕ್ಷಿಣ ಧ್ರುವದ ಏನು ಸಮೀಪ ಇದೆ ಅಲ್ವಾ ದೇಶಗಳು, ಕ್ಷಮಿಸಿ, ಈ ದಕ್ಷಿಣ ಧ್ರುವದ ಈ ಸೌತ್ ಏನಿದೆಯಲ್ಲ, ಸೌತ್ ಪೋಲ್ ಏನಿದೆಯಲ್ವಾ, ಈ ದಕ್ಷಿಣ ಧ್ರುವದ ಸಮೀಪದಲ್ಲಿರ್ತಕ್ಕಂಥ ದೇಶಗಳಲ್ಲಿ ಮ್ಯಾಕ್ಸಿಮಮ್ ಇದ್ರೆ ಈ ರಗ್ಬಿ ಆಡ್ತಾರೆ. ಸರಿಯಾ? ಸೊ ನಿಮ್ಗೆ ಗೊತ್ತಿರಲಿ, ಈ ರಗ್ಬಿ ಪ್ಲೇಯರ್ ಯಾರಿದ್ದಾರೆ ನಮಗೆ ಗೊತ್ತಿರೋರು, ಎ ಬಿ ಡಿ ಅವರು ಕೂಡ ಒಬ್ಬ ರಗ್ಬಿ ಪ್ಲೇಯರ್ ಅವರು. ಸರಿನಾ? ಹಾಗೆ ಅವರು ರಗ್ಬಿ ಪ್ಲೇಯರು ಕೂಡ ಇದ್ದಾರೆ, ಹಾಗೆ ಈ ಕ್ರಿಕೆಟ್ ಪ್ಲೇಯರು ಕೂಡ ಆಗಿದ್ದಾರೆ ಅವರು, ಹಾಗೆ ಈ ಗಾಲ್ಫರ್ನು ಕೂಡ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಪಟು ಆಗಿದ್ದಾರೆ. ಯಾರು? ನಮ್ಮ ಎ ಬಿ ಡಿ ವಿಲಿಯರ್ಸ್ ಅವರು. ಸರಿಯಾ? ಸೊ ಹಾಗೆ ಈ ರಗ್ಬಿ ಲೀಗ್ ವಿಶ್ವಕಪ್ 2026 ಯಾವೊಂದು ದೇಶದಲ್ಲಿ ನಡೆಯಲಿದೆ ಅಂದರೆ ಆಸ್ಟ್ರೇಲಿಯಾ ಮತ್ತು ಪಪುವಾ ನ್ಯೂ ಗಿನಿಯಲ್ಲಿ ನಡೆಯಲಿದೆ. ಯಾವುದು? ಈ 2026ರ ರಗ್ಬಿ ಲೀಗ್. 2026ರ ರಗ್ಬಿ ಲೀಗ್ ವಿಶ್ವಕಪ್ ಅಂತ ನೋಡಿದಾಗ ಮತ್ತೆ ಜಸ್ಟ್ ವಿಶ್ವಕಪ್ ಅಂತ ನೋಡಿ ನೀವು ಏನಾದರೂ ಕ್ರಿಕೆಟ್ದಂತ ಹಾಕಿ ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾ ಅಂತ ಹಾಕಿಕ್ಕಿರಾ ಮತ್ತೆ, ಸರಿನಾ? ಅದು ಅಲ್ಲ, ಇದು ವುಮೆನ್ಸ್ ವಿಶ್ವಕಪ್ ಎಲ್ಲಿ ನಡೀತಾ ಇದೆ ಅಂದರೆ ನಮ್ಮ ಇಂಡಿಯಾ ಮತ್ತು ಈ ಶ್ರೀಲಂಕಾದಲ್ಲಿ ನಡೀತಾ ಇದೆ. ಸರಿನಾ? 2 ದೇಶಗಳು ಅದರ ಆತಿಥ್ಯವನ್ನು ವಹಿಸ್ತಾ ಇದ್ದಾವೆ. ಯಾಕೆಂದರೆ ಒಂದು ಈ ಪಾಕಿಸ್ತಾನದವರು ನಮ್ಮ ಇಂಡಿಯಾದಲ್ಲಿ ಬಂದು ಆಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಶ್ರೀಲಂಕಾವನ್ನು ಒಂದು ನ್ಯೂಟ್ರಲ್ ವೆನ್ಯೂ ಆಗಿ ಫಿಕ್ಸ್ ಮಾಡಿದ್ದಾರೆ. ಅದು ಸೆಪ್ಟೆಂಬರಿಂದ ನಡೀತವೆ. ಹಾಗೆ ಜಸ್ಟ್ ವಿಶ್ವಕಪ್ ಅಂತ ನೋಡಿ ಮತ್ತೆ ಏನಾದರೂ ಫುಟ್ಬಾಲ್ ವಿಶ್ವಕಪ್ ಅಂತ ಹಾಕಿದ್ರೆ ಅದು ಕೆನಡಾ, ಮೆಕ್ಸಿಕೋ ಮತ್ತು ಅಮೇರಿಕಾ 3 ಕೂಡ ಜಂಟಿಯಾಗಿ ನಡೆಸ್ತಾ ಇದ್ದಾವೆ ಈ ಫುಟ್ಬಾಲ್ ವಿಶ್ವಕಪ್ ಮುಂದಿನ ವರ್ಷ. ಸರಿನಾ? ಅದು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷತೆ ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಮೊದಲ ಕಾನೂನು ಆಯೋಗ ಯಾವಾಗ ಸ್ಥಾಪನೆ ಆಯಿತು? 1834 ಅಲ್ವಾ? 1834ರಲ್ಲಿ ಕಾನೂನು ಆಯೋಗನ ತಂದವರು ಯಾರು? ಲಾರ್ಡ್ ಮೆಕಾಲೆ. ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರು? ಲಾರ್ಡ್ ಮೆಕಾಲೆ. ಯಾರು ಇವರಿಗೆ ಬೆಂಬಲ ಮಾಡಿದ್ರು? ರಾಜಾರಾಮ್ ಮೋಹನ್ ರಾಯ್ ಅವರು. ಸರಿನಾ? ಸೊ ಅವರೇ ನಮ್ಮ ಭಾರತದ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದರು. ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗ ಯಾವಾಗ ರಚನೆ ಆಯಿತು, ಅದರ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ನಿಮಗೆ ಎಂ.ಸಿ. ಸೆಟಲ್ವಾಡ್ ಅಂತ ಬರ್ತಾರೆ. ಸೊ ಯಾವ ಒಂದು ವರ್ಷದಲ್ಲಿ ಅಂದರೆ 1955. ಪೌರತ್ವ ಕಾಯ್ದೆ ಯಾವಾಗ ಬಂತು? ಇದೇ 1955ರಲ್ಲಿ ಬಂದಿರ್ತದೆ. ಸೊ ಅದೇ ವರ್ಷ ಈ ಕಾನೂನು ಆಯೋಗ ಕೂಡ ಬರ್ತದೆ. ಪ್ರಸ್ತುತ ಎಷ್ಟನೇ ಕಾನೂನು ಆಯೋಗ ಇದೆ ಅಂತ ನೋಡೋದಾದರೆ 23ನೇ ಕಾನೂನು ಆಯೋಗವಿದೆ. ಸರಿನಾ? 23ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ನಿಮ್ಗೆ ಹೇಳೋದಾದರೆ ದಿನೇಶ್ ಮಹೇಶ್ವರಿ ಅಂತ ಇದ್ದಾರೆ. ಸೊ ಈ ದಿನೇಶ್ ಮಹೇಶ್ವರಿ ಅವರು ರೀಸೆಂಟಾಗಿ ನೇಮಕವಾಗಿದ್ದಾರೆ. 1 ತಿಂಗಳಾಯಿತು ಅವ್ರು ನೇಮಕವಾಗಿ. ಸೊ ಅದಕ್ಕೆ ಈ ಕ್ವಶನ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ಟ್ಯಾಟಿಕ್ ಜಿ ಕೆ ಆಗಿ ತೊಗೊಂಡು ಬಂದು ಕೇಳಿದ್ದಾನೆ ಅಷ್ಟೇ ಇದು. ಸರಿನಾ? ಸೊ ಕರೆಂಟ್ ಅಫೇರ್ ರಿಲೇಟೆಡ್ ಏನು ನಾವು ಓದ್ತೀವಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಈ ಪ್ರಶ್ನೆ ಕೇಳಿದ್ದಾನೆ ಅಷ್ಟೇ ಇದು. ಹಾಗೆ 22ನೇದು ಯಾರಾಗಿದ್ದರು? ಋತುರಾಜ್ ಅವಸ್ಥಿ ಅಂತ ಇದ್ರು. ಆ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಈ ಋತುರಾಜ್ ಅವಸ್ಥಿ ಅನ್ನೋರಾಗಿದ್ದರು. ಸರಿನಾ? ಅದು ಕೂಡ ಒಂದು ಸರಿ ನೋಡ್ಕೊಂಬೇಡಿ ಇಲ್ಲಿ ನೀವು. 23ನೇ ಲಾ ಕಮಿಷನ್ ಅಧ್ಯಕ್ಷರು ಯಾರಾಗಿದ್ದರು? ದಿನೇಶ್ ಮಹೇಶ್ವರಿ, ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು. ಹಾಗೆ 22ನೇದು ಯಾರಾಗಿದ್ದರು? ಋತುರಾಜ್ ಅವಸ್ಥಿ ಅನ್ನೋರಾಗಿದ್ದರು 22ನೇ ಲಾ ಕಮಿಷನ್ದು. 1ನೇದು ಯಾರಾಗಿದ್ದರು? ಲಾರ್ಡ್ ಮೆಕಾಲೆ. ಸ್ವತಂತ್ರ ಭಾರತದ ಮೊದಲನೇದು ಯಾರಾಗಿದ್ದರು? ಎಂ.ಸಿ. ಸೆಟಲ್ವಾಡ್ ಅನ್ನೋರು. ಸರಿನಾ? ಇಷ್ಟು ಗೊತ್ತಿರಲಿ, ನಿಮಗೆ ತಿಳ್ಕೊಳ್ಳಿ. ಹಾಗೆ ಇದಾಗಿತ್ತು ಇಲ್ಲಿಯವರೆಗೆ RRB NTPC
10th ಜೂನ್ ಫಸ್ಟ್ ಶಿಫ್ಟ್ RRB NTPC ಎಕ್ಸಾಮ್ನ ಅನಲೈಸಿಸ್ ಆಗಿತ್ತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೊನೆಯದಾಗಿ ಒಂದು ಹೇಳೋದಾದರೆ ಈ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮೀನ್ಸ್ ಈ 5 ಇಯರ್ ಪ್ಲ್ಯಾನ್ ಏನಿದೆ ಅಲ್ವಾ, ಈ 5 ಇಯರ್ ಪ್ಲ್ಯಾನ್ಗಳ ಮೇಲೆ ಕೂಡ ನಿಮಗೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಪ್ಲೀಸ್ 5 ಇಯರ್ ಪ್ಲ್ಯಾನ್ಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡೋಗಿ, ಸರಿನಾ? ಸೊ ಅದನ್ನು ಒಂದು ಸರಿ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲೇ.